ಅದರ ಕಡೆಗೆ ಅವನು ತಗೊಂಡು ಹೋಗ್ತಿರ್ತಾನು, ಆ ನೀರಿನ ತಕರಾರು ಮಾಡ್ತಾನೆ. ನಾನು ಇದಕ್ಕೆ ಹೋಗಂಗಿಲ್ಲ, ಅದಕ್ಕೆ ಹೋಗ್ತೀನಿ, ಅದಕ್ಕೆ ಹೋಗಂಗಿಲ್ಲ. ಮತ್ತೊಂದು ಓವಿಗಳ ಬರೀತಾರೆ, ಅಕ್ಕಿ ಅಡಿಗೆ ಅವನಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡ್ಬಿಡ್ತದೆ. ಇದರಲ್ಲಿ ಏನಾದ್ರೂ ಮಾಡಿಕೊ, ಅನ್ನ ಆದ್ರೂ ಮಾಡ್ಕೋ, ಕೇಸರ ಭಾತ್ ಮಾಡ್ಕೋ, ಮಸಾಲಾ ಭಾತ್ ಮಾಡ್ಕೋ, ಮತ್ತೇನಾದ್ರೂ ಮಾಡ್ಕೋ, ಜೀರಾ ರೈಸ್ ಮಾಡು, ಕರ್ಡ್ ರೈಸ್ ಮಾಡು. ನಾವೊಂದು ಊರಿಗೆ ಹೋಗಿದ್ವಿ, ಹಲಗತ್ತಿ ಅಂತ, ಅದು ನಮ್ಮ ಮಹಾರಾಜ ಪಾದಕ ಮಾಡ್ಲಿಕ್ಕೆ. ಅವನು ಶಿಲ್ಪಿ ಯಾವತ್ತ ಒಳ್ಳೆ ಅದನ್ನು ಪಾದಕ ಕೊಟ್ಟು ಕಳಿಸೋ ದಿವಸ ಅಡಿಗೆ ಎಲ್ಲ ಮಾಡಿಸಿದ್ದ. ನಾವು ಹೋಗೋದಕ್ಕೆ ನಮಸ್ಕಾರ ಮಾಡಿ ಹೇಳಿದ, ಪುರ ಜೀರಾ ರೈಸು ಕರ್ಡ್ ರೈಸು ಎರಡೂ ಮಾಡಿವ್ರಿ ಅಂದ. ಕರ್ಡ್ ರೈಸ್ ಏನಿದು ಎಲ್ಲೆಲ್ಲೂ ತಿಳಿಯೋದು. ನಾವು ಒಂದ್ ಜನ ಕೇಳಿದ, ಕರ್ಡ್ ರೈಸ್ ಅಂತ ಕರ್ಡ್ ರೈಸ್ ಅಂತ ಮೊಸರು ಅನ್ನ ಚಂದಂಗೆ ಹೇಳ್ಬಿಡ್ಬಾರ್ದು, ಕನ್ನಡ ಆ ಅಕ್ಕಿ ಏನಾದ್ರು ಅವನಿಗೆ ಅಂತದೇನು ಅಡುಗೆ, ಅವನಿಗೆ ನೀನು ಇದನ್ನ ಮಾಡ್ಕೋಬೇಡ, ಅದನ್ನ ಮಾಡ್ಕೋ, ಅಥವಾ ಇದನ್ನ ಮಾಡಬೇಡ, ಅದನ್ನ ಮಾಡ್ಕೋ. ಏನ್ ಮಾರ್ಮಿಕ ಅದ. ಹಂಗೆ ನಾವು ನಮ್ಮನ್ನು ಭಗವಂತನಿಗೆ ಅರ್ಪಿಸಿ ಬಿಡ್ಬೇಕು. ನೀನು ಈ ದೇಹದಿಂದ ನೀನೇನು ಕೊಟ್ಟಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಪ್ರಾಣ, ದೇಹ, ಇಂದ್ರಿಯ, ಇದರಿಂದ ನನಗೆ ಏನ್ ಮಾಡ್ಕೋಬೇಕು ಅನಿಸ್ತ ಮಾಡಿ. ಇವತ್ತಿನ 4 ಗಂಟೆಗೆ ಊಟಕ್ಕೆ ಹಾಕ್ಬೇಕು ಅನಿಸ್ತದ ಹಾಕೋ. ಏನ್ ಮಾಡ್ತೀರಿ ಹೇಳಿ ನೋಡು. समय से पहले प्रारब्ध से अधिक किसी को कुछ नहीं, समय से पहले भोजन नहीं मिलता है. ಸುಳ್ಳ ಕಿರಿಕಿರಿ ಮಾಡ್ಕೋತ ಕೂತ್ರೆ ನಾವು ಮನಸ್ಸಿನ ಮಾಳಿಯೇ ದೇವತೆ ನೇಲೆ ದೇವತೆ ನಿವಾಂತಚಿ ಗೇಲೆ. ಅದು ಹೆಂಗೆ ಶಾಂತವಾಗಿ ಹೋಗ್ತದೆ ನೋಡು ನೀರು. ದಯಾ ಪಾಳಿಯ ಐಸೆ ಕೇಳೆ. ಆ ನೀರು ಹೋದಂಗೆ ನಮ್ಮ ಜೀವನದಲ್ಲಿ, ನಮ್ಮ ಪ್ರಪಂಚದಲ್ಲಿ, ನಮ್ಮ ಮುಂದೆ ಬಂದಿರತಕ್ಕಂಥ ಪರಿಸ್ಥಿತಿಗಳ ಅನುಸಾರವಾಗಿ ಶಾಂತವಾಗಿ ಹೋಗ್ಲಿಕ್ಕೆ ಬಂದರೆ ನಿಮ್ಗೆ ಉಪನಿಷತ್ತು ಬೇಡ, ಬ್ರಹ್ಮಸೂತ್ರ ಬೇಡ, ಯಾವ ವೇದಾಂತ ಬೇಡ. ಏನ್ ಮಾಡ್ಬೇಕ್ರಿ ಇದಕ್ಕೆ ನಾವು ಷಷ್ಠಾಬ್ದಿ ಶಾಂತಿ ಮಾಡಿಸೋದು. ಇದೇ ಒಂದು ಮಾತು ಹೇಳಿದ್ವಿ, ಹಂಗ ಸುಮ್ಮನೆ ನಾನು ವಿನೋದವಾಗಿ ಹೇಳ್ತೀನಿ, ಯಾರು ಸೀರಿಯಸ್ ತಿಳ್ಕೋಬೇಡ. ಈ ಷಷ್ಠಬ್ದಿ ಶಾಂತಿ 60, 65, 70, 80 ಯಾಕೆ ಮಾಡಿಸೋದು? 60 ಇದೇ ತುಲಾಭಾರ ಮಾಡಿದ್ರು. ಅಲ್ಲ ಕೂತಾಗ 1-2-3 ಮಂದಿ ಹೇಳಿದೆ, ಈ ತುಲಾಭಾರ ಯಾಕೆ ಮಾಡ್ತಾರೆ? ಸಾಂಕೇತಿಕವಾಗಿ ಮಾಡ್ತಾರೆ. ಏನಂದ್ರ, ನೀವು ಮನ್ಯಾಗ ಬಹಳ ಭಾರ ಆಗಿರಿ, 60 ವರ್ಷ ಆದ ಕೂಡಿ ಮನ್ಯಾಗಿನ ಮಂದಿ ಭಾರ ರೀ ನಾವು. ಮತ್ತೆ ಏನ್ ಮಾಡ್ಬೇಕ್ರಿ? ಹೌಳಿ ಆಗಿರು, ಸಮಾಧಾನದೇ ಇರ್ಬೇಕು. ಕಿರಿಕಿರಿ ಮಾಡಬಾರ್ದು, ಸಂಘರ್ಷ ಮಾಡಬಾರ್ದು. ಯಾವಾಗ ಬರಕಾದ್ರು ಊಟಕ್ಕೆ ಹಾಕ್ತಾರ, ಊಟ ಮಾಡ್ಬೇಕು. ತಾಟ್ನಾಗ ಏನ್ ಬಡಿಸ್ತಾರ ಅದನ್ನ ಸಮಾಧಾನದಲ್ಲಿ ತಿನ್ಬೇಕು. ಎಲ್ಲಿ ಒಂದ್ ಕಡೆ ಮೂಲ್ಯಾಗ ಮಲಗಿಸ್ತಾರೋ ಶಾಂತ ಸ್ವಸ್ಥ ಮಲ್ಕೋಬೇಕು. ನಾವು ಈ ಇಷ್ಟೆಲ್ಲ ಮಂದಿನ ಕೂಡಿಸಿ ನಾವು ಡಿಕ್ಲೇರ್ ಮಾಡಿದ್ರೆ ಎಲ್ಲಾರ ಮುಂದೆ ನಾವೇನದ ಅಂದ್ರೆ ನಮ್ಮಂತ ಮನಸ್ಸಿನಾಗಿಂದು ವಿಚಾರ ತಿಳಿಸಿದಂಗೆ. ಇನ್ನು ನಮಗೆ 60 ವರ್ಷ ಆದವು, ನಾವಿನ್ನು ಪ್ರಪಂಚದ ಕಡೆಗೆ ನೋಡೋದಿಲ್ಲ. ಮಕ್ಕಳು, ಮರಿ, ಅಳಂದ್ರು, ಸೊಸಂದ್ರು ಏನ್ ಪ್ರಪಂಚ ಮಾಡ್ಕೊಂಡು ಹೋಗ್ತಾರೋ ಹೋಗ್ಬರ್ಲೆ. ನಾವು ಉಳಿದಿರೋ ಆಯುಷ್ಯ
ಶಾಂತವಾಗಿ ಭಗವಂತನ ನಾಮಸ್ಮರಣೆಯಲ್ಲಿ ಕಲಿತೀವಿ. ನೀವು ಇದಕ್ಕೆಲ್ಲರೂ ಸಾಕ್ಷಿ ಇದ್ದೀರಿ ಅಂತ ನನಗೆ. ಅರ್ಥಾತ್ ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ, ಮನುಷ್ಯನ ಜೀವನದ ಒಂದು ತಿರುವು ಬರಬೇಕು. ದಿ ಓನ್ಲಿ ರೆವಲ್ಯೂಷನ್ ಇಸ್ ದಿ ಇನ್ನರ್ ರೆವಲ್ಯೂಷನ್. ಎಲ್ಲಾದ್ರೂ ಒಂದು ಕಡೆಗೆ ನಮ್ಮ ಅಂತಃಕರಣದಲ್ಲಿ ಕ್ರಾಂತಿ ಆಗ್ಬೇಕು, ಮನಸ್ಸಿನಾಗ ಅನಿಸ್ಬೇಕು. ಬಸ್ ಮುಗಿತಿಲ್ಲ, ಸೆಮಿಕಾಲನ್, ಆಮೇಲೆ ಕಾಮ, ಮುಂಚೆ ಇರೋ ಗಿರ್ಧ ಬಿಟ್ಬಿಡೋದು, ಆಮೇಲೆ ಅರ್ಧ ಬಿಟ್ಬಿಡೋದು. ನಮ್ಮ ಸ್ವಭಾವ ಭಾಳ ವಿಚಿತ್ತಿರ್ತಾವೆ. ಮನೆ ಒಳಗೆ ಅವ್ರ ಪಾಪ ತಮ್ಮ ಪ್ರಪಂಚ ತಾವು ಮಾಡ್ಕೊಂಡಿರ್ತಾರೆ. ನಿನಗೆ ಅದು ತಿಳಂಗಿಲ್ಲ, ನಿನಗೆ ಇದು ತಿಳಂಗಿಲ್ಲ, ಅಷ್ಟು ಖರ್ಚು ಮಾಡಬೇಡ, ಇಷ್ಟು ಖರ್ಚು ಮಾಡಬೇಡ. ಅವ್ರಂತಾರಪ್ಪ ನಮ್ಗೆಲ್ಲ ತಿಳಿತದ, ಮಾಡ್ತೀವಿ, ನೀವು ಸ್ವಚ್ಛ ಜಪ ಮಾಡ್ತಿಲ್ಲ, ಹೆಬ್ಬರಿಗೆ ಹೋಗ್ಬಿಡ್ರಿ ಅಂತ. ಅಷ್ಟು ಅನಿಸೋಡು ಪಾರಿ ಬರಬಾರ್ದು. ಧಾರವಾಡದಾಗ ನಮ್ಮೊಂದು ಪ್ರವಚನ ತುಳಸಿ ರಾಮಾಯಣದ್ದು ಪ್ರಸಾದ ಕೊಡ್ಲಿಕ್ಕೆ ಹತ್ತಿದ್ವಿ. ಒಬ್ರು ಬಂದು ತಕರಾರು ಮಾಡಿದ್ರು, ನಾವು ಏನ್ರಿ ಹಿಂಗೆಲ್ಲ ಮಾಡಿ ನೀವು ದೇಶದ ಸಮಯ ಹಾಳು ಮಾಡ್ತೀವಿ. ನಂದು ಏನ್ರಿ ನಾನೇನು ಮಾಡೀನ್ರಿ ಅಂತ. 2 ತಾಸು ಹಿಂಗೆ ಪ್ರವಚನ ಮಾಡ್ಬೇಕು ಕೂಡ್ತೀರಿ, ಇಷ್ಟು ಮಂದಿನ ಹಿಡ್ಕೊಂಡು ದೇಶದ ಸಮಯ ಹಾಳು ಮಾಡ್ತೀವಿ. ನಾ ಯಾರಿಗೂ ಕರೆದಿಲ್ರಿ, ಫೋನ್ ಮಾಡಿಲ್ಲ, ಹೇಳಿ ಕಳಿಸಿಲ್ಲ, ಕರೆದಿಲ್ಲ, ಪತ್ರ ಬರೆದಿಲ್ಲ. ಯಾರು ತಮಗೆ ತಿಳಿದಂಗೆ ಬಂದಾರ. ಅಟ್ರಾ ಹಿಂದಿನ ಒಬ್ರು ಬಂದ್ರು ಮುಂದೆ, ಸರಿ ನಾ ಹೇಳ್ತೀನಿ, ನೀವು ಬರೀ ಉತ್ತಮ ಕೆಲಸ ಮಾಡ್ತೀರಿ ನೋಡ್ರಿ. ಯಾಕ್ರಿ ಅಂತ ಹೇಳಿ, ಏನ್ರಿ ಮುದುಕ ಮುದುಕಿ ಮನೆ ಒಳಗೆ ಎಷ್ಟು ಕಿರಿಕಿರಿ ಮಾಡ್ತಾರೆ. ನಮ್ ಗಂಡ ಹೆಂಡತಿ ಚಂದಾಗಿ ನಕ್ಕೋತ್ ಕಲ್ಕೋದು, ಒಂದು ಚಹಾ ಮಾಡ್ಕೊಂಡು ಕುಡಿಲಿಕ್ಕೆ ಸಹಿತ ಅವಕಾಶ ಕೊಡೋಲ್ಲ. ಭಾಳ ಶುರು ಮಾಡ್ತೀರಿ, ಇನ್ನೊಂದು 2 ತಾಸು ಹೊಡಿಲಿ रात्रंदिवस आम्हा युद्धाचा प्रसंग अंतर्बाह्य जग आणि मन. ಹಗಲು ರಾತ್ರಿ ಒಳಗೇನದ ಯುದ್ಧ ನಡೆದ. ಮನುಷ್ಯ ಜೀವನದ ಪ್ರತಿಯೊಂದು ಕ್ಷೇತ್ರದಾಗೂ ಯುದ್ಧ ಅದ. ಯುದ್ಧ ಇಲ್ಲದೆ ಇರತಕ್ಕಂಥ ಜೀವನ ಇಲ್ಲ. ಸಮಾಜದಲ್ಲಿ ಯುದ್ಧದ, ದೇಶಗಳಲ್ಲಿ ಯುದ್ಧದ, ಸಮಾಜಗಳಲ್ಲಿ ಯುದ್ಧದ, ಕುಟುಂಬಗಳಲ್ಲಿ ಯುದ್ಧದ, ಕುಟುಂಬದಲ್ಲಿ ಯುದ್ಧದ, ವ್ಯಕ್ತಿಗತ ಜೀವನದಲ್ಲಿ ಯುದ್ಧದ. 24 ತಾಸು ಯುದ್ಧದ ನಮ್ಮ ಜೀವನದಲ್ಲಿ. ಹಂಗ ಸಮಾಧಾನ ಇರಲಿ, ಹಿಂಗ ಸಮಾಧಾನ ಇರಲಿ. ಕಾರಣ ಮಹಾರಾಜರು ರಾತ್ರಂ ದಿವಸ ಯುದ್ಧಾದ ಪ್ರಸಂಗ. ಅವ್ರಿಗೆ ಯುದ್ಧ ಇತ್ತು. ಅಂತರ್ಬಾಹ್ಯ ಜಗ आणि ಮನ್, ಹೊರಗಿಂದು ಮತ್ತು ಒಳಗಿಂದು ಜಗತ್ತು ಮತ್ತು ಮನಸ್ಸು. ನಮ್ಮೊಳಗೆ ಏನವ ಅಂದ್ರೆ 2 ಪಾರ್ಟಿಯವರೇ, ಅವುಗಳ ನಡುವೆ ಯುದ್ಧ ನಡೆದವು. ಒಂದ್ ಯಾವುದು ಅಂದ್ರೆ ಪರಿಸ್ಥಿತಿ, ಮತ್ತು ಇನ್ನೊಂದು ಯಾವುದು ಅಂದ್ರೆ ಮನಸ್ಥಿತಿ. ಇವುಗಳ ಮಧ್ಯದಲ್ಲಿ ಯುದ್ಧ ನಡೆದ. ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೋಬೇಕು. ಏನ್ ತಿಳ್ಕೋಬೇಕು ಅಂದ್ರೆ, ಮನುಷ್ಯ ಜೀವನದ ಒಂದು ಸ್ವರೂಪನ ಹಿಂಗದಲ್ಲ, ಇರೋ ಪರಿಸ್ಥಿತಿ ನಮ್ಮ ಕೈಯಾಗಿಲ್ಲ. ನಾವು ಯಾವ ತಂದೆ ತಾಯಿ ಹೊಟ್ಟಿದೆ ಏನಾಗಿ ಹುಡ್ತೀವಿ ನಮ್ಮ ಕೈಯಾಗಿಲ್ಲ. ಆಮೇಲೆ ನಾವು ದೊಡ್ಡವರಾದಂಗ ನಮ್ಮ ಶಿಕ್ಷಣ ಏನು ನಮ್ಮ ಕೈಯಾಗಿಲ್ಲ. ಮುಂದೆ ನೌಕರಿ ಹತ್ತದೋ ಇಲ್ಲೋ ನಮ್ಮ ಕೈಯಾಗಿಲ್ಲ. ಮದುವೆ ಆಗ್ತದೋ ಇಲ್ಲೋ ನಮ್ಮ ಕೈಯಾಗಿಲ್ಲ. ಆದ್ರೂ ಎಂಥವಾಗ್ತವೋ ಏನು ಅದು ನಮ್ಮ ಕೈಯಾಗಿಲ್ಲ. ದುಡ್ಡು ಗಳಿಸ್ತೀವೋ ಇಲ್ಲೋ ನಮ್ಮ ಕೈಯಾಗಿಲ್ಲ. ಶರೀರಕ್ಕೆ ಸುಖ ಆಗ್ತದೋ ಇಲ್ಲೋ ನಮ್ಮ ಕೈಯಾಗಿಲ್ಲ. ಈಗ ನಮ್ಮ ದೇಹದೊಳಗೆ ಎಷ್ಟವ ಅಂತಂದ್ರೆ, ಇಲ್ಲಿ ಮಸಲ್ ಸ್ಟೇರ್ ಆಗಿತ್ತು, ಈಗ 2-3 ವರ್ಷದಿಂದ ಇತ್ಲಾಗಿತ್ತು. ಇದು 24 ತಾಸು ನಯಿಸ್ತದೆ.
ಇವು ಟ್ರಿಗರ್ ಫಿಂಗರ್ ಆಗ್ಯಾವ, ಇವು ನೋಯಿಸ್ತಾವ, ಮೊಣಕಾಲು ನೋವು ಅದ. ಈ ಒಂದು 10-12 ದಿವಸದೊಳಗನೆ ಹೆಮೋಗ್ಲೋಬಿನ್ ಕಡಿಮೆ ಆಗ್ಯದ, ಐರನ್ ಕಡಿಮೆ ಆಗ್ಯದ ಅಂತ ಡಾಕ್ಟರ್ ಹೇಳ್ತಾರೆ. ಯೂರಿನರಿ ಇನ್ಫೆಕ್ಷನ್ ಆಗ್ಯದ. ಏನ್ ಮಾಡ್ಲಿಕ್ಕೆ ಶಕ್ಯ ಹೇಳಿದ್ರು. ಪರಿಸ್ಥಿತಿ ನಮ್ಮ ಕೈಯಾಗಿಲ್ಲ. ಸುಳ್ಳ ನಾವು ಧರ್ಪಡಿಸ್ತೀವಿ ಏನು ಅಂದ್ರೆ ನಾವು ಹಂಗ್ ಮಾಡಿ ಸುಧಾರಣೆ ಆಗ್ತದ, ಹಿಂಗ್ ಮಾಡಿ ಸುಧಾರಣೆ ಆಗ್ತದ, ಹಿಂಗ್ ಮಾಡಿದ್ರೆ ಸುಖ ಆಗ್ತದ, ಹಂಗ್ ಮಾಡಿದ್ರೆ ಸುಖ. ಎಷ್ಟ ನಮ್ಗೆ ಸೆಲ್ಫ್ ಹಿಪ್ನಾಟೈಸೇಷನ್ ಆಗಿದೆ. ಮೊದಲು ನೌಕರಿ ಹತ್ತಿ ತಿಂಗಳ ಏನಪ್ಪಾ ಅಂದ್ರೆ ವರ್ಷಕ್ಕೆ ಒಂದು 20 ಲಕ್ಷ ರೂಪಾಯಿ ಪ್ಯಾಕೇಜ್ ಆಯ್ತು ಅಂದ್ರೆ ನಾವು ಆರಾಮಾಗಿ ನೋಡ. ದುಡ್ಡಿನಿಂದ ಸುಖಿಯಾದ ಮನುಷ್ಯನನ್ನು ನಾನು ಈವರೆಗೆ ನೋಡಿಲ್ಲ ಮತ್ತು ಕೇಳಿಲ್ಲ. पैसे ने सुखी झाला ऐसा न ऐकिला न देखिला. ಭಗವಂತಗ ದುಃಖ ಪಡ್ಲಿಕ್ಕೆ 2 ಉಪಾಯವರಿ. ಏನು ಅಂದ್ರೆ ಬಹಳಷ್ಟು ದುಡ್ಡು ಕೊಟ್ಟು ದುಃಖ ಕೊಡ್ತಾನೆ, ಇಲ್ಲಾಂದ್ರೆ ದುಡ್ಡು ಕಸ್ಕೊಂಡು ದುಃಖ ಕೊಡ್ತಾನೆ. ದುಡ್ಡು ಇದ್ರೂ ದುಃಖ, ಇಲ್ಲದೆ ಇದ್ರೂ ದುಃಖ. ನಮ್ಗೆ ಯಾರ ತಲೆಗೂ ಹೋಗುದಂದ್ರಿ ಮಾತು. ಅದ್ರಿಗೆ ಹಾನಿ ಮಾಡಿ ಹೇಳೋದ್ರೆ ಮತ್ತೆ ಒಳಗೆ ಬಂದು ಕೇಳ್ತಾರೆ, ಏನ್ರಿ ನನ್ನ ಮಗನಿಗೆ ಇನ್ನೂ ನೌಕರಿನ 10 ವರ್ಷ. ಅರ್ಥಾತ್ ಏನು ಅಂದ್ರೆ ದುಡ್ಡಿನಿಂದ ಸುಖ ಇಲ್ಲ, ಪ್ರಪಂಚದೊಳಗೆ ಸುಖ ಇಲ್ಲ, ಹೆಂಡತಿ ಮಕ್ಕಳಿಂದ ಸುಖ ಇಲ್ಲ. ಇಷ್ಟಾದ್ರೂ ನಮ್ದು ಏನದ ಅಂದ್ರೆ ಪ್ರಯತ್ನ ನಡೆದ ಪರಿಸ್ಥಿತಿ ನಮ್ಮ ಕೈಯಾಗಿಲ್ಲ ಮತ್ತು ಪರಿಸ್ಥಿತಿಯಿಂದ ಸುಖ ಇಲ್ಲ. ಪರಿಸ್ಥಿತಿ 24 ತಾಸು ನಮಗೆ ಏನ್ ಮಾಡ್ತಾ ಇದೆ ಅಂದ್ರೆ ಚಿಂತೆ, ಕಾಳಜಿ, ಭಯ, ಉದ್ವೇಗ, ಅಶಾಂತಿ, ಅಸಮಾಧಾನ, ತೃಪ್ತಿ. ಅಥಾಟೋ ಬ್ರಹ್ಮ ಜಿಜ್ಞಾಸ ಇರ್ಕೋವಂತ, ಅಥಾಟೋ ಧರ್ಮ ಜಿಜ್ಞಾಸ ಇರ್ಕೋವಂತ. ನಾವು ಸಾಕಷ್ಟು ಓದಿವ್ರಿ. ಅವರು 4-5 ಸಾವಿರ ಪುಸ್ತಕ ಓದಿದ್ವಿ. ಕೊನೆ ನಮ್ಗೆ ಅನಿಸ್ತೆ ಏನು ಅಂದ್ರೆ ಅದ್ರೊಳಗೆ ಏನಿಲ್ಲ. ಅಥಾಟೋ ಜೀವನ ಜಿಜ್ಞಾಸ. ಜೀವನ ಹೆಂಗ್ ಸುಖಿ ಆದೀತು ಅನ್ನೋ ಪ್ರಶ್ನೆ. ಹೆಂಗ್ ಸುಖಿ ಆಗ್ತದ ಅಂದ್ರೆ सुख पाहिजे असेल तर सुखाचे शोध थांबवा. ಒಬ್ಬರು ಸತ್ಪುರುಷರು ಹೇಳಿದ್ರು, ನಿಸರ್ಗದತ್ತ ಮಹಾರಾಜರು ಅಂತ. ಅವ್ರು ಹೇಳಿದ್ರು, ಸುಖ ಪಾಯಿದೆ ಅಸೇಲ್ ತರ ಸುಖಾತೆ ಶೋಧ ಥಾಂಬುವ. ನಿಮಗೆ ಸುಖ ಬೇಕಾಗಿದ್ರೆ ಅದನ್ನು ಪ್ರಪಂಚದಲ್ಲಿ ಹುಡುಕಬೇಡ, ತಲೆಗಿನ ತೆಗೆದಬೇಡ್ರಿ. ನೀವು ಪ್ರಪಂಚದೊಳಗೆ ನಾನು ಸುಖ ಆದೀತು ಅನ್ನುವಂಥದ್ದನ್ನು ತಲೆ ತೆಗೆದಬಿಡು. ನಮ್ಮ ಪರಿಸ್ಥಿತಿ ಹೆಂಗದ ಅಂದ್ರೆ ಒಂದು 10-12 ಹುಡುಗರು ಪಿಕ್ನಿಕ್ಗೆ ಹೋಗಿದ್ರು. ಒಂದು ಅಡವ್ಯಾಗ ಒಂದು ದೊಡ್ಡದೊಂದು ಶಿವಾಲಯ ಇತ್ತು. ಆ ಶಿವಾಲಯದೊಳಗೆ ಅಡಿಗೆ ಮಂದಿರ, ಅದು ಒಂದು ನಂದಿ ದೊಡ್ಡದೊಂದು. ಒಂದು ಹುಡುಗ ಕಿಡಿಗೇಡಿತನ ಮಾಡಿ ಏನ್ ಮಾಡಿದ ಅಂದ್ರೆ ನಂದಿ ಮೂಗ್ನಾಗ ಬಟ್ ಹಾಕಿದ. ಹಾಕಿದ ಕೂಡ ಒಳಗೆ ಒಂದು ಚೋಳು ಕೂತಿತ್ತಿಲ್ಲ ಬಾಬು. ಆ ಚೋಳು ಸಟ್ ಅಂತ ಹೊಡಿತು. ಹೊಡೆದ ಕೂಡಲೇ ಒಂದು ಕ್ಷಣ ಇವನಿಗೆ ಪ್ರಾಣ ಹೋದಂಗ. ಅಷ್ಟ್ರಾಗ ತಲೆಯಾಗ ಬಂತು, ಇವರಿಗೂ ಅಷ್ಟು ವರ್ಷಗಳನ್ನು ಪ್ರಸಾದ ಬಾಯಿದ. ಯಾಕೆ ಒಳಗೆ ಬಟ್ಟೆ ಹಾಕಿ ನೋಡಿ ಮುಗ್ನಾಗ ಎಷ್ಟು ತಣ್ಣ ಗಾರ. ಅವನು ಮುಗ್ನಾಗ ಬಟ್ಟೆ ಹಾಕಿದ, ಅವನು ಹೊಡೆದು ಇಬ್ರು ಕಳಿಸ್ಕೊಂಡು ಹೊಡೆದು ಇವ್ರು ನಷ್ಟು ಮುಗಿಸೇ ಬಿಡು ನೋಡಿ. ಹಂಗದ ಪರಿಸ್ಥಿತಿ. ಪರಿಸ್ಥಿತಿ ಸುಧಾರಿಸಿಕೊಂಡು ನಾವು ಸುಖಿ ಆಗ್ತೀವಿ. ಸುಖ ಪಾಯಿದೆ ಅಸೇಲ್ ತರ ಸುಖಾತೆ ಶೋಧ ಥಾಂಬುವ. ಮತ್ತೇನ್ ಮಾಡ್ಬೇಕ್ರಿ? ಹೊರಗಿನ ಜಗತ್ತಿನೊಳಗೆ ಅದನ್ನು ಹುಡುಕುವುದು ಬಿಡ್ರಿ, ಒಳಗೆ ಹುಡುಕಿದೆ ಅಂತ. ನಾವು ಮನೇನು ಹೇಳಿದ್ರೆ ಗೊತ್ತಿಲ್ಲ. ಒಬ್ಬ ರೋಮದ ರಾಜಾರಿ ಅವನು ಪ್ರತಿ ದಿವಸ ರಾತ್ರಿ 2 ತಾಸು ತನ್ನ ಧರ್ಮ ಗ್ರಂಥ ಓದ್ತಿದ್ದ ಮತ್ತು ಮೆಡಿಟೇಷನ್ ಮಾಡ. ಯುದ್ಧದ ಸಮಯದೊಳಗೂ ಸಹಿತ 1 ದಿವಸ ತಪ್ಪಲ್ಲ, ಪ್ರತಿ ದಿವಸ ಮೆಡಿಟೇಷನ್ ಮಾಡ. ಹಂಗೆ ಯಾರ್ಯಾರು ಒಬ್ಬರು ಇರ್ತಾರೆ.
ಒಂದೊಂದು ವಾಕ್ಯದ ಐ ಟೇಕ್ ಎ ಡಿಪ್ ಇನ್ ಟು ಮೈ ಸೆಲ್ಫ್. ನಮಗೆ ಒಳಗೆ ಇಡೋದಂದ್ರೆ ಏನು ಗೊತ್ತಿಲ್ಲ. 24 ತಾಸು ಬಹಿರ್ಮುಖವಾಗಿ ಎಷ್ಟೇ ಪ್ರಪಂಚ ಪ್ರಪಂಚ ಪ್ರಪಂಚ. ಗುರುದೇವ್ರ ಆನಡೆ ಅಂತಿದ್ರು. ಅವ್ರ ಜೊತೆ ಒಬ್ಬರು ಕಾಕ ಕಾರ್ಖಾನೀಸ್ ಅಂತ, ಗಣಪತರಾವ್ ಕಾರ್ಖಾನೀಸ್ ಅಂತ, ಅವ್ರಿಗೆ ಪದ್ಮಭೂಷಣ ಪದವಿ. ಗುರುದೇವ್ರ ಆನಡೆ ಅವರು ಅಲಹಾಬಾದ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ರು. ಅವಾಗ ರಾಧಾಕೃಷ್ಣನ್ ಅವರು ಬನಾರಸ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್. ಎಂತೆಂಥವ್ರು ಇರ್ತಾರೆ ನೋಡ್ರಿ. ಮುಂಚೆ ಗುರುದೇವ್ ರಾಂಡೆ ಅವರಿಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಇಂಡಿಯನ್ ಫಿಲಾಸಫಿ ಕುರಿತು ಭಾಷಣ ಮಾಡಲಿಕ್ಕೆ ಆಮಂತ್ರಣ ಬಂತು. ಇವ್ರು ಅವೆಲ್ಲ ಸೇರ್ತಿದ್ದಿಲ್ಲ. ಪ್ರಸಿದ್ಧಿ ಪದಾಂಗುಖಿದ್ರು. ಏಕಾಂತದಲ್ಲಿದ್ದು ನಾಮಸ್ಮರಣೆ ಮಾಡ್ಬೇಕನ್ನೋ ಹವ್ಯಾಸ ಇತ್ತು. ಜಗದ್ವಿಖ್ಯಾತ ಪಂಡಿತರು. ಆಮೇಲೆ ಅವರು ಅಲಹಾಬಾದ್ ಯೂನಿವರ್ಸಿಟಿ ಬಿಟ್ಟು ನಿಂಬಾಳ ತಿಳ್ಕೊಂಡು ಬಿಜಾಪುರದ ಹತ್ರ ಬಂದು ಒಂದು ಸಣ್ಣದೊಂದು ಆಶ್ರಮ ಟೈಪ್ ಕಟ್ಟಿಕೊಂಡು ಅಲ್ಲಿ ನಾಮಸ್ಮರಣೆ ಮಾಡಿಕೊಂಡಿದ್ರು. ಅವಾಗ ಅವರು ನಾ ಏನು ಬರಂಗಿಲ್ಲ, ನೀವು ರಾಧಾಕೃಷ್ಣನ್ ಅವ್ರನ್ನ ಕರೆಸ್ಕೊಡ್ಬೇಕು. ರಾಧಾಕೃಷ್ಣನ್ ಹೋದರು. ಅಲ್ಲಿ ಇಂಡಿಯನ್ ಫಿಲಾಸಫಿ ಕುರಿತು ಭಾಷಣ ಮಾಡಿದರು. ಅವರಿಗೆ ಇಂಡಿಯನ್ ಫಿಲಾಸಫರ್ ಅಂತ ಬಿರುದು ಕೊಟ್ಟರು. ಅದ ರಾಧಾಕೃಷ್ಣನ್ ಅವರು ಮೃತ್ಯು ಶೈಲಿಯೊಳಗೆ ನಡ್ಕೊಂಡಾಗ ಹೇಳಿದ್ರೆ ಏನು ಅಂದ್ರೆ, ಮಿಸ್ಟರ್ ರಾಂಡೆ ಅಂಡ್ ಐ ಬೋತ್ ಸ್ಟಡಿಡ್ ಫಿಲಾಸಫಿ, ಬಟ್ ಓನ್ಲಿ ಐ ನೋ ಫಿಲಾಸಫಿ ಅಂಡ್ ರಾಂಡೆ ಲಿವ್ಡ್ ಫಿಲಾಸಫಿ. ಮಹಾರಾಜ ಹೇಳ್ತಿದ್ರು, ವೇದಾಂತದ ಹರಟಿಗೂ ಪ್ರಪಂಚದ ಹರಟಿಗೂ ಬಹಳ ಫಲಕ್ಕಿಲ್ಲ ಅಂತ, ಬಹಳ ವ್ಯತ್ಯಾಸ ಇಲ್ಲ. ಅರ್ಥಾತ್ ಪ್ರಪಂಚದ ಹರಟಿ ಅಂದ್ರೆ ಝುಣಕಾ ಭಕ್ರಿ ವಾಕರಿಗಿದ್ದಾನೆ. ವೇದಾಂತದ ಹರಟಿ ಅಂದ್ರೆ ಕೆಲವರು ವೇದಾಂತದ ಹರಟಿ ಒಳಗೆ ಬಹಳ ವ್ಯಸನ ಇರ್ತದೆ. ಯಾರನ್ನ ಕಂಡು ಬರೀ ಅಂತ ಒಬ್ರು ನೋಡಿ ರಾಕಟ್ಟಂತೆ ನೋಡಿ ಬರೀ ಬ್ರಹ್ಮ ಅಂದ್ರೆ ಏನು, ಮಾಯಾ ಅಂದ್ರೆ ಅಯ್ಯೋ ಹರೇ. ಅದಕ್ಕೆ ಮಹಾರಾಜ್ ಹೇಳಿದ್ರು, ವೇದಾಂತದ ಹರಟಿ ಅಂದ್ರೆ ಶ್ರೀಖಂಡ ಪುರಿ ವಾಕರಿಕಿದ್ದ, ಎರಡು ವಾಕರಿಕೆ. ಮಹಾರಾಜ್ ಹೇಳಿದ್ರು, ಅಲ್ಲಿ ನರೇಗಾದ ಹತ್ರ ಒಬ್ರು ಹುಚ್ಚ ಇರಾಪದ್ದಂತ ಆಗಿ ಹೋದ್ರು ನೋಡ್ರಿ, ಬಹಳಷ್ಟು ಮಂದಿ ಬರ್ತದೆ. ಅವರು ಹುಚ್ಚರಾಗಿರ್ತಿದ್ರು, ಅವ್ರೆಲ್ಲ ಕಥಿ ನೋಡಿದ್ರು. ಅದು ಒಂದು ವಾಕ್ಯ ಇತ್ತು, ಅವ್ರು ಯಾರು ಹೋದ್ರು ಅದನ್ನ ಅಂತಿದ್ರು. ಯಾವ್ದು ಹೌದೋ ಅದಲ್ಲ, ಯಾವ್ದು ಅಲ್ಲೋ ಅದು ಹೌದು, ನಡಿ ಅಂತ. ಶೃಂಗೇರಿ ಮಠದ ಅಭಿನವ ಸಚ್ಚಿದಾನಂದ ನರಸಿಂಹ ಭಾರತಿ ಸ್ವಾಮಿಗಳು ಆ ದಾರಿಯಿಂದ ಹೋಗ್ಬೇಕಾದ್ರೆ ನರೇಗಲ್ಲದ ಬ್ರಾಹ್ಮಣರವರು ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ ಇವ್ರು ಸಹಜ ನೋಡಿದ ಕೂಡ ಅದು ಸ್ಮಶಾನದಾಗ ಕೂತಿದ್ರು. ಅವ್ರು ಯಾರು? ಅವರೇ ಇದೇ ರೀ ಹುಚ್ಚಿ ಇದೆಯಾ, ಭ್ರಷ್ಟ ಇದ್ದಾನವ, ಏನ್ ಬೆಕ್ಕಾ ತಿಂತಾನ ಅಂದ್ಕೊಂಡು ನರಸಿಂಹ ಭಾರತಿ ಸ್ವಾಮಿಗಳು ಅಲ್ಲಿ ಹೋದ್ರು. ಅಲ್ಲಿ ಹೋಗ್ಬೇಡ, ತಾವು ಸಾನ್ನಿಧ್ಯ ಅಲ್ಲಿ ಹೋಗುದು ಬೇಡ. ಆದ್ರೂ ಹೋದ್ರು. ಅವ ಅರ್ಥ ಮಾಡಿ ಕೂತಿದ್ದ. ಏನಪ್ಪಾ ನಿನ್ನ ಹೆಸರೇನು? ಯಾವ್ದು ಹೌದು ಅದಲ್ಲ, ಯಾವ್ದು ಅಲ್ಲೋ ಅದು ಹೌದು, ನಡಿ. 2-3 ಸಲ ಕೇಳಿದ್ರು, ಹಿಂಗ ಹೇಳಿ. ಅವಾಗ ಅವ್ರು ಬಂದು ಹೇಳಿದ್ರು, ಅವನ್ ಹುಚ್ಚಿಲ್ಲ, ನೀವು ಹುಚ್ಚಿದ್ರಿ. ಅವ್ನು ಎದರು ಹುಚ್ಚದ? ಅವಾಗ ಮನಿ ಮಾರಿನ ಹುಚ್ಚದಲ್ಲ, ನಿಮ್ಗೆ ಮನಿ ಮಾರಿನ ಹುಚ್ಚದ. ಅವನಿಗೆ ಹೆಂಡತಿ ಮಕ್ಕಳು ಹುಚ್ಚದಲ್ಲ, ನಿಮ್ಗೆ ಹೆಂಡತಿ ಮಕ್ಕಳು ಹುಚ್ಚ. ಅವನಿಗೆ ದುಡ್ಡು ಗೌರವ ಅಭಿಮಾನ ಇದ್ರದೇನ ಹುಚ್ಚದಲ್ಲ, ನಿಮಗೆ. ಅರ್ಥಾತ್ ಈ ಪ್ರಪಂಚದ ಹುಚ್ಚ ಏನದ, ಇದು ಬಹಳ ವಿಲಕ್ಷಣ ಅದ. ಅರ್ಥಾತ್ ಏನು ಅಂದ್ರೆ, ಗುರುದೇವ್ ರಾನಡೆ ಅವರು ನಿಂಬಾಳದಲ್ಲಿ ಬಂದು ಜಪ ಮಾಡ್ಕೋತಿದ್ರು. ಅವರು ಒಂದ್ ದಿವಸ ಏನ್ ಮಾಡಿದ್ರು ಅಂದ್ರೆ, ಕಾಕಾ ಕಾರ್ಖಾನೀಸ್ ಅವರಿಗೆ ಅವ್ರಿಗೆ ಕೈ ಹಿಡ್ಕೊಂಡು, ಚೌಕಟ್ಟಿ ಕೈ ಹಿಡ್ಕೊಂಡು ಹೊರ ನೋಡ್ಕೋತ ನಿಂತಿದ್ರು. ಇವ್ರು ಹಿಂದಿಂದ ಹೋಗಿ ಬೆಂಚ್ ಚಪ್ಪರಿಸಿ, ಕಾಕಾ बाहेर काय पाहता, बाहेर घाण 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 आहे, आज कोपऱ्यापासून भगवंताचे नाम घ्या. ಹೊರಗೆ ಏನ್ ನೋಡ್ತೀವಿ? ಹೊರಗೆ ಬರೀ ಹೊಲಸದ. ಹೊರಗಿಂದ ಹೊಲಸ ಅನಿಸೋ ತನಕನೂ ಪರಮಾರ್ಥ ಇಲ್ಲ, ಪರಮಾರ್ಥ ಇಲ್ಲ ಇಲ್ಲ ಇಲ್ಲ. ಹೊರಗೇನ್ ನೋಡ್ತೀವಿ? ಬರೀ ಹೊರಗೆ ಹೊಲಸ. ಒಳಗೆ ಸ್ವಸ್ಥ ಮೂಲ ಕೂತ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ತೀವಿ.
ಗುರುದೇವ್ ರಾಮದೇವರು ಈ ಮಾತು ಹೇಳ್ತಾರೆ. ಅವ್ರ ಗುರುಗಳು ಬಹುಸಾಹೇಬ್ ಮುದಿಕರ್ ಇರ್ತಾರೆ. ನಮ್ಮ ಜೀವನದ ನಿಜವಾದ ಮೌಲ್ಯ ಅರ್ಥ ಆಗೋದು. ನಮ್ಮ ನಿಜವಾದ ಮೌಲ್ಯ ಅರ್ಥ ಆಯ್ತು ಅಂದ್ರೆ ನಮಗೆ ಈ ದೃಶ್ಯದೊಳಗಿದ ಒಂದೇನು ನಮಗೊಂದು ಕಲ್ಪನಾ ಅದ, ಭ್ರಮ ಅದ, ಅಥವಾ ಒಂದು ರಸಾನುಭೂತಿ ಅದ, ಇದೆಲ್ಲ ನಷ್ಟ. ನಮ್ಮ ಖರೆ ಜೀವನ, ನಮ್ಮ ಖರೆ ಅಂತರಂಗ ಎದರ ಜೊತೆಗೆ ಸಂಬಂಧ ಇಟ್ಟುಕೊಂಡದ್ದಿರಬೇಕು ಅಂದ್ರೆ ಸೂಕ್ಷ್ಮ ವಿಶ್ವದ ಜೊತೆಗೆ, ಅದೃಶ್ಯ ವಿಶ್ವದ ಜೊತೆಗೆ. ಈ ದೃಶ್ಯ ನಡೀತಕ್ಕಂಥ ಪ್ರತಿಯೊಂದು ಘಟನಾದ ಕಾರಣ ಏನದಂದ್ರೆ ಅಲ್ಲಿ ನಮ್ಮ ನಿಜವಾಗಿಯೂ ಏನದ ಅಂದ್ರೆ ಈ ದೃಶ್ಯದ ಒಂದು ನಿಸ್ಸಾರತನ, ಆ ಸೂಕ್ಷ್ಮವಾದ ದೃಶ್ಯದ ಸಾರತನ, ಇವುಗಳ ಅರ್ಥ ಆದರೆ ನಾವು ಈ ದೃಶ್ಯ ಕೈ ಹಾಕಲಿಕ್ಕೆ ಹೋಗಲ್ಲ. ಮತ್ತೇನ್ ಮಾಡ್ತೀವಿ? ಆ ಅದೃಶ್ಯ ವಿಶ್ವದ ಜೊತೆಗೆ ಸಂಬಂಧ ಜೋಡಿಸೋದು. ಸಂಬಂಧ ಜೋಡಿಸೋದು ಅಂದ್ರೆ ಏನ್ ಮಾಡ್ತೀವಿ? ನಾಮಸ್ಮರಣೆ ಮಾಡ್ತೀವಿ. ಈ ದೃಶ್ಯ ನಮ್ಮ ಕೈಯಾಗಿಲ್ಲ, ಪರಿಸ್ಥಿತಿ ನಮ್ಮ ಕೈಯಾಗಿಲ್ಲ. ಮತ್ತೆ ಹಂಗಾರೆ ಏನ್ ಮಾಡ್ಬೇಕ್ರಿ? ಮನಸ್ಥಿತಿ ಮತ್ತು ಪರಿಸ್ಥಿತಿಗಳ ನಡುವೆ ಸಂಘರ್ಷದ ಏನ್ ಮಾಡ್ಬೇಕು? ಪರಿಸ್ಥಿತಿ ಒಳಗೆ ಕೈ ಹಾಕಂಗಿಲ್ಲ. ಠೇವಿಲೆ ಅನಂತೆ ತೈಸೇಚಿ ರಹಾವೆ ಚಿತ್ತಿ ಅಸೋದ್ಯಾವೆ ಸಮಾಧಾನ. ಭಗವಂತ ನಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿ ಇಟ್ಟಾನೋ ಆ ಪರಿಸ್ಥಿತಿಯಲ್ಲಿ ಇದ್ಕೊಂಡು ಸಮಾಧಾನದಲ್ಲಿ ಇರ್ಲಿಕ್ಕೆ ಬರಬೇಕು. ಒಂದ್ಸಲ ಮಹಾರಾಜರು ಬೆರೆಸದವ್ರನ್ನ ಕೇಳಿದ್ರು, ಇದ್ರಾಗ ಮಹತ್ವದ ಶಬ್ದ ಯಾವುದು? ಠೇವಿಲೆ ಅನಂತೆ ತೈಸೇಚಿ ರಹಾವೆ ಚಿತ್ತಿ ಅಸೋದ್ಯಾವೆ ಸಮಾಧಾನ. ಬೆರೆಸದವ್ರು ಹೇಳಿದ್ರು, ಗೊತ್ತಿಲ್ಲ. ಮಹಾರಾಜರು ಹೇಳಿದ್ರು, ಇರುವ ಮಹತ್ವದ ಶಬ್ದ ಯಾವುದು ಅಂದ್ರೆ ಅನಂತೆ. ಯಾರು ನಮ್ಮಲ್ಲಿ ಈ ಪರಿಸ್ಥಿತಿ ಒಳಗೆ ಇಟ್ಟಾರ? ಅನಂತ ಇಟ್ಟಾರ. ಅನಂತ ಇಟ್ಟಾನ ಅಂದ್ರ ಬಳಕ ನಮಗೆ ಏನ್ ಅನಿಸ್ಬೇಕು ಅಂದ್ರೆ ಇದಕ್ಕಿಂತ ಹೆಚ್ಚಿದ ನಮ್ಮ ಅರ್ಥಾತ್ ನಮ್ಮ ಹಿತದ ಪರಿಸ್ಥಿತಿ ಇಲ್ಲೇ ಇಲ್ಲ. ಒಂದ್ ದಿವಸ ಬೆರೆಸರೆ ಅವ್ರು ಮಹಾರಾಜರು ಸರ್ ನಮಸ್ಕಾರ ಮಾಡಿಕೊಳ್ಳಿ ಮಹಾರಾಜರು ಕೇಳಿದ್ರು, ಕಸ ಕಾಯ್ತಾರೆ ಹೆಂಗ ನಡೆದ ನಿಮ್ಮದು? ಬೆರೆಸರಿಗೆ ಆಶ್ಚರ್ಯ ಆಯ್ತು. ಅವ್ರ ಮನ್ಯಾಗ ಇರ್ತೀನಿ 24 ತಾಸು, ನನ್ನ ಮಕ್ಕಳು, ನನ್ನ ಪ್ರಪಂಚ, ನನ್ನ ನೌಕರಿ, ನನ್ನ ಸಂಬಳ ಎಲ್ಲ ಗೊತ್ತದ. ಮತ್ತೆ ಹಿಂಗೆ ಕೇಳಿದ್ರು, ಚಾಂಗ ಚಲೋ ನಡೆದದ, ಸುಖಲ ತಪ್ಪಿದ್ರಿ ಜನ, ನಮಗೂ ಹೇಳಿಕ್ ಬರ್ಬೇಕ್ರಿ. ಹೆಂಗ್ರಿ ಹೆಂಗ್ ನಡೆದದ್ರಿ? ಇದಕ್ಕಿಂತ ಉತ್ತಮ ನಡೀಲಿಕ್ಕೆ ಶಕ್ಯ ಇಲ್ಲ, ಹಂಗ ನಡೆದ ಅಂದ್ರಕ ನಮ್ಮಲ್ಲಿ ಅರ್ಥಾತ್ ಏನು ತಕರಾರು ಏನ್ ಬರ್ತಾವ? ಅರ್ಥಾತ್ ಏನು ಅಂದ್ರೆ ತಕರಾರು ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ, ತಕರಾರು ಇಲ್ಲ, ಅಸಮಾಧಾನ ಇಲ್ಲ, ಅತೃಪ್ತಿ ಇಲ್ಲ. ಅನಂತನ ನಮ್ಮನ್ನು ಈ ಪರಿಸ್ಥಿತಿ ಒಳಗಿಟ್ಟಾರಂದಾಗ ಒಂದು ವೇಳೆ ನಮಗ ಅನಂತನ ಬಗ್ಗೆ ಸ್ವಲ್ಪ ಆದರೂ ಪ್ರೇಮ ಇದ್ದದ್ದಾದರೆ ನಮಗೆ ಈ ಪರಿಸ್ಥಿತಿ ಸ್ವೀಕಾರ. ನಮಗೆ ಮಹಾರಾಜರು ನಮ್ಮ ಪ್ರಪಂಚದಲ್ಲಿ ಇರ್ತೀವಿ ಅಂದ್ರೆ ನಮ್ಮ ಪರಿಸ್ಥಿತಿ ನಮಗೆ ಸ್ವೀಕಾರ. ಈ ಪರಿಸ್ಥಿತಿ ಒಳಗ ನಾನು ನಿಮ್ಮ ಪ್ರಪಂಚ ಒಳಗೆ ಇರ್ತೀನಿ ಅಂದ್ರೆ ನಮಗ ಆ ಪರಿಸ್ಥಿತಿಗಿಂತ ಉತ್ತಮ ಪರಿಸ್ಥಿತಿ ಇಲ್ಲೇ ಇಲ್ಲ ಅಂತ. ನಮಗ್ ಬರೇ ಏನು ಅಂದ್ರೆ ಸಮಾಧಾನ ಇಲ್ಲೇ ಇಲ್ಲ. ನಮಗ್ ಬರೇ ಕಲ್ಪನಾ, ಇದಕ್ಕಿಂತಲೂ ಹಿಂಗ್ ಮಾಡಿದ್ರೆ ಚಲೋ ಆಗ್ತದೆ, ಇದಕ್ಕಿಂತಲೂ ಹಿಂಗಾದ್ರೆ ಚಲೋ ಆಗ್ತದೆ. ತಿಳ್ಕೋಲ್ಲ ಏನ್ ಮಾಡ್ಬೇಕೇನಿದ್ರಾಗ ಅಂತಂದ್ರೆ ಪರಿಸ್ಥಿತಿ ಮತ್ತು ಮನಸ್ಥಿತಿಗಳ ಮಧ್ಯದಲ್ಲಿ ಸಂಘರ್ಷಗಳು, ಪರಿಸ್ಥಿತಿಗಳು ನಮ್ಮ ಕೈ ಹಾಕ್ಲಿಕ್ಕೆ ಬರಂಗಿಲ್ಲ. ಸುಳ್ಳ ಸರಿಪಡಿಸ್ತೀವಿ, ಆಯುಷ್ಯ ಕಳ್ಕೋತೀವಿ, ಏನೇನು ನಮ್ಮ ಕೈಗೆ ಹತ್ತೋದಿಲ್ಲ. ಗಂಡಸ್ ಮಕ್ಕಳ ಆಗ್ಬೇಕು ಅಂದ್ರೆ ಶಕ್ಯದ, ಅರ್ಥಾತ್ ನಮ್ಮ ಮಗ ಶಾಣೆನ ಆಗ್ಬೇಕು ಅಂದ್ರೆ ಶಕ್ಯದ. ಹೆಂಗ್ ಇದ್ದಾನೆ ಒಂದು ಕ್ಲಾಸ್ನಾಗ 4ನೇ ಕ್ಲಾಸು ಸಾಹೇಬರು ಬಂದಿದ್ರು ಇನ್ಸ್ಪೆಕ್ಷನ್ಗೆ. ಮಾಸ್ತರ್ನ ಕೇಳಿದ್ರು, ಅಂಕಿ ಮಗ್ಗಿ ಕಲ್ಸಿರಿ ಅಂದ್ರೆ ಕಲ್ಸಿ. ಎಲ್ ತನಕ ಕಲ್ಸಿ? 10 ತನಕ. ಮುಂಚೆ ಅಂಕಿ ಮಗ್ಗಿ ಇರ್ತಿದ್ರು, ಈಗಿಲ್ಲ. ಈಗ ಎಷ್ಟು ಒಂದು ಕೇಳಿ ಕೂಡ ಪಟ್ನ ಮೊಬೈಲ್ ತೆಗೆದು ಕೇಳಿದೆ. ಸಾಹೇಬರು ಕೇಳಿದ್ರು, 9 ಎಷ್ಟು ರೂಪಾಯಿ ಅಂತ ಕೇಳಿದ್ರು. 4 ಹುಡುಗರು ಕೈ ಮಾಡಿದ್ರು, ಒಂದು ಹುಡುಗನ ಕೇಳಿದ್ರು. ಆ ಹುಡುಗ 63
94 ಎಷ್ಟು 63 ಗಾಬರಿ ಅವರು ಮಾಸ್ತರ್ ಕಡೆ ನೋಡ್ರಿ ಮಾಸ್ತರ್ ಏನು 63 ಭಾಳ ಚಲೋ ರೀ ಅಂತ ಹೇಳಿದ್ರು. ಮುಂಚೆ 1000 ಗಟ್ಟಲೆ ಹೇಳ್ತಿದ್ದ ಕಟ್ಟದ ಇಂಥ ಮಕ್ಕಳು ಹುಟ್ಟಿದ್ರೆ ಏನ್ ಮಾಡೋರು ಅಲ್ಲ, ಹುಟ್ಟಬೇಕು ಅನ್ಸ್ಕೊಂಡ ಇದು ಅಲ್ರಿ. ನನ್ನ ಕಡೆಗೆ ಅನೇಕ ಏನು ಅಂದ್ರೆ ಮೆಂಟಲಿ ರಿಟೈರ್ಡ್ ಮಕ್ಕಳು ಬಂದು ಏನ್ ಮಾಡಿದ್ರೆ 10 ಲಕ್ಷ ರೂಪಾಯಿ ಖರ್ಚು ಮಾಡೀನಿ ಅಂತ. ಹೆಂಗಿದು ಸುಧಾರಿಸಿತ್ತು, ಹೆಂಗ ಶಾಣೆ ಆದಿತ್ತು. ಅದಕ್ಕೆ ನಮ್ಗೆ ಒಂದು ಉತ್ತರದ ಏನು ಅಂದ್ರೆ ಈ ಮಗುವನ್ನ ನಮ್ಮ ಮುಂದೆ ಕಣ್ಣು ಮುಂದೆ ಇಟ್ಟುಕೊಂಡು ಸಮಾಧಾನ ಇಲ್ಲಿಗೆ ಬರುವುದನ್ನು ಬಿಟ್ಟರೆ ಬೇರೆ ಇದಕ್ಕೆ ಏನು ಪರ್ಯಾಯ ಇಲ್ಲ. 24 ತಾಸು ಆ ಮಗುನ ಶಾಣೆ ಮಾಡಲಿಕ್ಕೆ ಪಾಪ ಕೂಡ್ಲಿಕ್ಕೆ ಬರಂಗಿಲ್ಲ, ನಿಲ್ಲಲಿಕ್ಕೆ ಬರಂಗಿಲ್ಲ, ಮಾತಾಡ್ಲಿಕ್ಕೆ ಬರಂಗಿಲ್ಲ. ಭಗವಂತ ನಮ್ಮನ್ನು ಇವತ್ತು ಯಾವ ಪರಿಸ್ಥಿತಿ ಒಳಗೆ ಇಟ್ಟಾನು, ನಮಗದು ಎಷ್ಟು ಸಮಾಧಾನ ಅನ್ನಿಸ್ಬೇಕು ಅಂದ್ರೆ ಯಾಕಂದ್ರೆ ಭಗವಂತ ಇಟ್ಟಾರ. ನನಗೆ ಅತ್ಯಂತ ಪ್ರಿಯವಾದ ವಸ್ತು ಜಗತ್ತಿನೊಳಗೆ ಯಾವುದಾದ್ರೂ ಇದ್ರೆ ಭಗವಂತ ಇಟ್ಟಾರ. ಜೆ ಕೃಷ್ಣಮೂರ್ತಿ ಅಗದಿ ಕೊನೆಗೆ ಸಾಯೋ ಕಾಲಕ್ಕೆ ಅವ್ರು ಹೇಳಿದ್ರು, ನಾನು ಹೊರಗೆ ಕರ್ಕೊಂಡು ಹೋಗಿ, ಐ ವಾಂಟ್ ಟು ಸಿ ಮೈ ಬಿಲವ್ಡ್ ಅಂತ. ಹೂ ಇಸ್ ಯುವರ್ ಬಿಲವ್ಡ್? ಸ್ಕೈ ಇಸ್ ಮೈ ಬಿಲವ್ಡ್ ಅಂತ. ಅರ್ಥಾತ್ ಹೆಂಗೋ ಹಂಗೇನದ ನಮಗೆ ಭಗವಂತನ ಪ್ರೇಮ ಮಾಡಿ. ಯಾಕ್ರಿ ಅಂತ ತಿಳ್ಕೊಂಡು ಕೇಳಿದ್ರೆ ಪರಿಸ್ಥಿತಿ ನಮ್ಮ ಕೈಯಾಗಿಲ್ಲ. ಇನ್ನು ಉಳಿದಿರೋದು ಒಂದು ಮನಸ್ಥಿತಿ. ನಮ್ಮ ವಯಸ್ಸು ಎಷ್ಟದಾಗಿಲ್ಲ, 65, 70 ಎಲ್ಲ ಶಾಂತಿ ಮಾಡಿಸ್ಕೊಂಡ್ವಿ. ಇನ್ನು ಮುಂದೆ ಏನ್ ಮಾಡ್ಬೇಕು ನಾವು ಅಂದ್ರೆ ಒಂದು ಅದಕ್ಕೆ ಸಾಧನೆ ಪರ್ಯಾಯ ಏನು ಅಂದ್ರೆ ಏನಾದ್ರೂ ಮಾಡಿ ನಮ್ಮ ಮನಸ್ಸು ಸುಧಾರಿಸ್ಕೋಬೇಕು. ನಮ್ಮ ಮನಸ್ಸು ಸುಧಾರಿಸೋದು ನಮ್ಮ ಕೈಯಾಗದ. ಸತ್ಪುರುಷರು ಪರಿಸ್ಥಿತಿ ಸುಧಾರಿಸ್ಲಿಕ್ಕೆ ಇರಂಗಿಲ್ಲ, ಮನಸ್ಥಿತಿ ಸುಧಾರಿಸ್ಲಿಕ್ಕೆ ಇರ್ತಾರೆ. ಒಂದು ದಿವಸ ನಾವು ನರೇಗಾಲದಲ್ಲಿ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಕೂತಿದ್ವಿ. ಅವ್ರಂದ್ರು, ಗುರುಗಳ ಎಲ್ಲ ನಮೂನೆ ಆಪರೇಷನ್ ಮಾಡ್ತಾರೆ. ಹೌದ್ರಿ, ಮೆದುಳೊಂದು ಮೊಳಕಾಲು ಎಲ್ಲೂ ಪುಡಿ ಆಗಿರ್ತಾರೆ, ಎಲ್ಲ ಜೋಡಿಸಿ ನಟಗೋಟ್ ಹಾಕಿ. ಆಗ ನಾ ಹೇಳಿದೆ, ಡಾಕ್ಟರ್ ಒಂದಲ್ಲ ಇನ್ನೂ ಎಲ್ಲೂ ಜಗತ್ತಿನೊಳಗೆ ಯಾವ ಡಾಕ್ಟರ್ಗೂ ಮಾಡ್ಲಿಕ್ಕೆ ಬರಂಗಿಲ್ಲ ಆಪರೇಷನ್. ಯಾವುದು ಮನಸ್ಸಿನ ಆಪರೇಷನ್ ಯಾರು ಮಾಡ್ತಾರೆ? ಆಮೇಲೆ ಸರ್ ಹೇಳಿದ್ರಿ, ಮನಸ್ಸಿನ ಆಪರೇಷನ್ ಮಾಡೋ ಡಾಕ್ಟರ್ಗಳು ಇದ್ದಾರೆ ಜಗತ್ತಿನೊಳಗೆ. ಯಾರು? ಸತ್ಪುರುಷರು. ಮೈಂಡ್ ಟು ಸೂಪರ್ ಮೈಂಡ್. ಈ ಮನಸ್ಸನ್ನ ಈ ದುರ್ಬಲವಾಗಿರೋ, ವಿಕಾರಿಯಾಗಿರೋ, ಅರ್ಥಾತ್ ಏನು ಅಂದ್ರೆ ಅತ್ಯಂತ ಎಲ್ಲಾ ದೃಷ್ಟಿಯಿಂದಲೂ ಇದು ಆಗಿರ್ತಕ್ಕಂಥ ಈ ಮನಸ್ಸನ್ನ ದಿವ್ಯ ಮನಸ್ಸನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಯಾರೊಳಗಿದೆ ಸತ್ಪುರುಷ. ಆದ್ದರಿಂದ ಎಂಥ ಒಂದು ಭಾಗ್ಯದ ನಮಗೆ ಕಳೆದ 38 ವರ್ಷಗಳಿಂದ ಎಷ್ಟು ಲಕ್ಷಾವಧಿ ಜನರು ಬರ್ತಾರೆ, ಮಹಾರಾಜರಿಗೆ ನಮಸ್ಕಾರ ಮಾಡ್ತಾರೆ, ಪ್ರಾರ್ಥನಾ ಮಾಡ್ತಾರೆ, ನಾಮಸ್ಮರಣೆ ಮಾಡ್ತಾರೆ. ನಮ್ಮ ಸದ್ಗುರುಗಳಿಗೆ ಶರಣ ಹೋಗೋದು ಹೊರತು ನಮ್ಮ ಜೀವನದಲ್ಲಿ ಸಮಾಧಾನ ಇಲ್ಲ. ನಾವು ಪರಿಸ್ಥಿತಿ ಸುಧಾರಿಸಿಕೊಂಡು ಸುಖಿ ಆಗಬೇಕು ಅನ್ನುವಂಥದ್ದೇನು ಅನೇಕ ಜನ್ಮಾಂತರಗಳಿಂದ ನಮ್ಮ ತಲೆಗಳು ತುಂಬಿಕೊಂಡು ಬಂದದನ್ನು ಮುಂಚೆ ಅದನ್ನು ತೆಗಿಬೇಕು. ಮತ್ತೇನಾಗಬೇಕು? ನಮ್ಗೇನು ಹಿಪ್ನೋಟೈಸೇಷನ್ ಆಗಿದ್ರು ಅದೇನಾಗಬೇಕು ಅಂದ್ರೆ ಡಿಹಿಪ್ನೋಟೈಸೇಷನ್. ಪ್ರಪಂಚದಲ್ಲಿ ಸುಖ ಇಲ್ಲ, ದುಡ್ಡಿನಲ್ಲಿ ಸುಖ ಇಲ್ಲ, ಮನೆ ಮಾಲುಗಳಲ್ಲಿ ಸುಖ ಇಲ್ಲ. ಮತ್ತೆ ಅದರೊಳಗದ ಭಗವಂತನ ನಾಮಸ್ಮರಣೆಯಲ್ಲಿ ಸುಖ, ಭಗವಂತನ ಭಕ್ತಿಯಲ್ಲಿ ಸುಖ ಅದ, ಸದ್ಗುರುಗಳಿಗೆ ಶರಣ ಹೋಗೋದ್ರಲ್ಲಿ ಸುಖ ಅದ. ನಾವು ಏನಾದ್ರೂ ಭಗವಂತನ ಕಾರ್ಯ ಮಾಡೋದ್ರಲ್ಲಿ ಸುಖ ಅದ. ಯಜ್ಞ, ಯಾಗ, ಹೋಮ, ಹವನ, ಜಪ, ತಪ, ಅನುಷ್ಠಾನ, ವ್ರತ, ವೈಕಲ್ಯ, ಪೂಜಾ, ಪುನಸ್ಕಾರ, ದಾನ, ಧರ್ಮ, ಅನ್ನ ಸಂತರ್ಪಣೆ, ಯಾವ್ದಾದ್ರು ನಿಮಿತ್ತದಿಂದ ಅನ್ನ ಸಂತರ್ಪಣೆ ಮಾಡ. ಮಹಾರಾಜರಿಗೆ ಅನ್ನದಾನ ಬಹಳ ಸೇರ್ತಿತ್ತು. ಒಂದ್ ದಿವಸ ಕಾಗವಾಡದಲ್ಲಿ ಒಬ್ಬ ಫಾರ್ಸಿ ಮನುಷ್ಯ ಇದ್ದಾರೆ, ಸೇಟ್. ಅವನೊಂದು ಏನಿತ್ತು ಬಟ್ಟಿ ಗಿರಣಿ,
ಒಂದ್ಸಲ ಅವ್ನು ಮಹಾರಾಜರಿಂದ ಮಹಾರಾಜ ನಮ್ಮ ಬಟ್ಟಿಗಿಲ್ಲಿ ನೋಡಿ ಬರ್ತೀನಿ. ಮಹಾರಾಜ ಹೇಳಿದ್ರು ಬಹಳಷ್ಟು ಅನ್ನದಾನ ಮಾಡಿ ಬರ್ತೀನಿ ನಾನು ಅಂತ. ಅವನು ಎಷ್ಟು ಅನ್ನದಾನ ಮಾಡಿದ ಅಂದ್ರೆ ಮಹಾರಾಜ ಕಣ್ಣ ನೀರು ಬಂದು. ಮಹಾರಾಜರಂದ್ರು ಶಬಾಷ್ ಅಂತ, ಏನ್ ಬೇಕಾದ ಕೇಳ್ಕೊಡ್ತೀವಿ ಬಾ. ಸದ್ಗುರು ಎಷ್ಟು ದಯಾಳು ಇರ್ತಾರೆ. ಅವ್ರು ಸೇರುವಂತಹದ್ದು ಏನಾದ್ರು 24 ತಾಸಿನೊಳಗೆ ನಾನು 1 ತಾಸು ಅವರು ಮಾಡಿದ್ದೀನಿ ಅನ್ಸುವಂತ ಆಗ್ಬೇಕು. ಪ್ರಪಂಚಕ್ಕೆ ಸೇರುವಂಗ ಮಾಡಿ 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 ಹಣ್ಣಾದ್ವಿ. ಏನ್ ಮಾಡಿ ನಮ್ಮ ಪ್ರಪಂಚ? ಮಾವು ಸಾಯ್ಲಿಕ್ಕತ್ತಿದ್ದ, ಸೊಸಿ ಮಗ್ಗಲ್ದಾಗ ಕೂತಿದ್ವು. ಡಾಕ್ಟರ್ ಬಂದರು, ಮೇಡಮ್ ಏನ್ ಕಾಳಜಿ ಮಾಡಬೇಡ್ರಿ, ಒಂದು ಇಂಜೆಕ್ಷನ್ ಮಾಡ್ತೀನಿ ಆರಾಮಾಗ್ತದೆ. ಅದಕ್ಕೆ ಅಳ್ಲಿಕ್ಕತ್ತೀನಿ ನಾನು ಅಂದೆ. ಈ ಮುದುಕ್ ಇನ್ನೂ ಹೋಗಲ್ಲ ಅಂತ. ಹಣೆ ಬಾರಿ ಇಷ್ಟ ರೀ ಪ್ರಪಂಚ. ಗಂಡ ಹೆಂಡತಿ ಅತ್ಯಂತ ಪ್ರೇಮ ಒಬ್ಬರು ನಾನು. ಗಂಡ ಸತ್ತ ಹೆಂಡತಿ ಅವನ ಎದಿ ಮೇಲೆ ಬಿದ್ದು ಬಿದ್ದು ಹಳ್ಳಿ ಕಸ್ಲು ಅಲ್ಲಿ ತಗೊಂಡು ಹೊಂಟರು. ಮಗನ ಕರು ಅವ್ರ ಕೈ ಮುಂಗದ ತಕ್ಕೊಂಡಾಯ್ತು. ಬರೋಬ್ಬರಿ ಏನದು ವ್ಯವಹಾರ ಏನಂದ್ರೆ ಸುಡುದಿರ್ತದೆ. ಅಹನ್ಯಹನಿ ಗಚ್ಚಂತಿ ಭೂತಾನಿ ಯಮ ಮಂದಿರಂ ಶೇಷ ಸ್ಥಿರತ್ವಮಿಚ್ಛಂತಿ ಕಿಮಾಶ್ಚರ್ಯ ಮತ. ಪ್ರತಿ ದಿವಸ ಸಾಯೋದನ್ನು ನೋಡ್ತೀವಿ. ನಾವಂತೂ ಎಷ್ಟು ಮಂದಿನ ಕಳಿಸ್ಲಿಕ್ಕೆ ಆಶ್ರಮದಿಂದ 30-35 ಮಂದಿ, ಎಲ್ಲಿ ಧಾರವಾಡ, ಹುಬ್ಬಳ್ಳಿ. ಆದ್ರೆ ನಮ್ಮ ಮನಸ್ಸಿನಾಗ ನಾವು ಸಾಯೋರಿದ್ದೀವಿ ಅನ್ನೋ ಕಲ್ಪನಾನೇ ಇಲ್ಲ ನಮಗೆ. ನಾವು ಚಿರಂಜೀವಿಯಾಗಿರ್ಬೇಕನ್ನುವಂತ ಪ್ಲಾನ್ ಅವರು ನಮ್ದು. 5 years ಪ್ಲಾನು, 10 years ಪ್ಲಾನು. ನಮ್ಮ ಭಾಗ್ಯದ ಸದ್ಗುರುಗಳ ಸಾನ್ನಿಧ್ಯದಲ್ಲಿ 9 ಜನರದು ಶಾಂತಿ. ಈ ಶಾಂತಿ ಅರ್ಥ ಏನು ಅಂದ್ರೆ ಇನ್ನು ಮುಂದೆ ಶಾಂತಿ ಇರಲಿ ಅಂತ. ಇಲ್ಲ ಮತ್ತೊಂದು ಶಾಂತಿ ಮಾಡ್ಬೇಕಿರ್ತಾರೆ. ಮತ್ತೆ ನೀವು ಶಾಂತಿ ಇರುತ್ತಂತ ಶಾಂತಿ. ಮನಸ್ಸು ಬದಲಾಗುತ್ತೆ. ದಿ ಓನ್ಲಿ ರೆವಲ್ಯೂಷನ್ ಇಸ್ ದಿ ಇನ್ನರ್ ರೆವಲ್ಯೂಷನ್. ಅಂತರಂಗದಲ್ಲಿ ಕ್ರಾಂತಿ ಆಗಿ ಹೊರತು ಜೀವನದಲ್ಲಿ ಸಮಾಧಾನ ಇಲ್ಲ. ಮನುಷ್ಯನಿಗೆ ಸಮಾಧಾನ ಎಷ್ಟೇ ಅನಿವಾರ್ಯದ ಅಂದ್ರೆ ಸಮಾಧಾನ ಇಲ್ಲದೆ ಬದುಕಿರ್ಲಿಕ್ಕೆ ಶಕ್ತಿ ಇಲ್ಲ. ಮೊನ್ನೊಬ್ಬರು ಯಾರೋ ಒಬ್ರು ಕುಲಕರ್ಣಿ ಅಂತ ಹುಬ್ಬಳ್ಳಿ ಅವರು ನಮ್ಮ ಜೊತೆಗೆ ಇದಕ್ಕೆ ಬಂದಿದ್ರು, ಮುಂದಾವಲಿಗೆ ಬಂದಿದ್ರು. ಅವತ್ತು ನಾನು ಬಂದೆ ರಾತ್ರಿ. ಪಾಪ ಅವ್ರಿಗೆ ಏನ್ ಮನಸ್ತಾಪ ಆಗಿತ್ತು, ಏನ್ ಮನಸ್ಸಿಗೆ ಆಘಾತ ಆಗಿತ್ತು. ಇದು 3ನೇ ಅಂತಸ್ತ, 2ನೇ ಅಂತಸ್ತಿನಾಗ ಇರ್ಲಿ ಅಂತ ಇಲ್ಲಿ ರೂಮ್ ಕೊಡ್ಲಿಕ್ಕೆ ಬೇಡ. ನಾನು 3ನೇ ಅಂತಸ್ತಿನಾಗ 3ನೇ ಅಂತಸ್ತಿನಾಗ ರೂಮ್ ಕೊಟ್ಟು ಯಾವಾಗ ಗುಳಿಗೆ ತಿಂದ್ಬಿಟ್ಟು. ಆಮೇಲೆ ಡಾಕ್ಟರ್ ಬಂದು ನೋಡಿದ್ರೆ ಸಾಧಾರಣ ಹೋಗಿ 12 ತಾಸು ಆಗಿದ್ರು. ಮತ್ತೆ ಅವ್ರ ಮನೆಯವ್ರಿಗೆ ಫೋನ್ ಮಾಡಿದ್ವಿ, ಬಂದು ಕರ್ಕೊಂಡು ಸಮಾಧಾನ. ಮಹಾರಾಜ ಹೇಳ್ತಿದ್ರು, ಮನುಷ್ಯನಿಗೆ ಬದುಕಿರ್ಲಿಕ್ಕೆ ಹೆಂಗ ಅಗದಿ ಅನಿವಾರ್ಯವಾಗಿರ್ತಕ್ಕಂಥದ್ದು ಹವಾ, ಗಾಳಿ, ಆಮೇಲೆ ಅದಕ್ಕೂ ಸ್ವಲ್ಪ ನಡೀತದನ್ನುವಂಥದ್ದು ನೀರು, ಅದಕ್ಕೂ ನಂತರ ಆಹಾರ, ನೀರು, ಗಾಳಿ, ಬದುಕಿರ್ಲಿಕ್ಕೆ ಅದ್ರ ಹೊರತು ಬದುಕಿರ್ಲಿಕ್ಕೆ ಶಕ್ತಿ. ಹೆಂಗೋ ಹಂಗ ಮನುಷ್ಯನಿಗೆ ಬದುಕಿರ್ಲಿಕ್ಕೆ ಸಮಾಧಾನದ ಹೊರತು ಬದುಕಿರ್ಲಿಕ್ಕೆ ಶಕ್ತಿ. ಹೆಂಗ ಹವಾ ಅನ್ನೋದು, ಗಾಳಿ ಅನ್ನೋದು ಅತ್ಯಂತ ಅನಿವಾರ್ಯವಾಗಿರೋದ್ರಿಂದ ಭಗವಂತನ ಎಷ್ಟು ವಿಪುಲ ಪ್ರಮಾಣದಲ್ಲಿ ಒದಗಿಸಾರ ನೋಡಿ. ಹವಾ ಏನದ 24 ತಾಸು ನಮಗೆ ಅನುಕೂಲ ಮಾಡಿಕೊಟ್ಟ. ಯಾಕಂದ್ರೆ ಹೊರತು ನಾವು ಬದುಕಿರ್ಲಿಕ್ಕೆ ಶಕ್ತಿ ಇಲ್ಲ. ಹೆಂಗೋ ಹಂಗ ಸಮಾಧಾನದ ಹೊರತು ಮನುಷ್ಯ ಬದುಕಿರ್ಲಿಕ್ಕೆ ಶಕ್ತಿ ಇಲ್ಲ ಅಂತಿದ್ದಾಗ ಆ ಸಮಾಧಾನದ ಸಾಧನೆಯೂ ಕೂಡ ಅಷ್ಟ ಸರಳ ಇರ್ಬೇಕಿಲ್ಲ. ಅದ್ಯಾವುದು ಅಂದ್ರೆ ಭಗವಂತನ ನಾಮಸ್ಮರಣೆ. ಮನಸ್ಸಿನಾಗ ನಿರ್ಧಾರ ಮಾಡಬೇಕು. ಏನಾದರೂ ಮಾಡಿ ಜೀವನದಲ್ಲಿ ಅದು ಒಂದು ಅನುಭವ ಅಲ್ಲ. ನಾವು ಪ್ರಪಂಚದ ಎಲ್ಲ ಅನುಭವ ಪಡ್ಕೊಳ್ಳಿ ಪ್ರಯತ್ನ ಮಾಡ್ತೀವಿ. ಅದನ್ನು ತಿಂತೀವಿ, ಇದನ್ನು ಕುಡಿತೀವಿ, ಅದನ್ನ ನೋಡ್ತೀವಿ, ಇದನ್ನ ಮಾಡ್ತೀವಿ. ಇವೆಲ್ಲ ಏನೋ ಅಂದ್ರೆ ಪರಾವಲಂಬಿಯವರು.
ನಮ್ಮ ಕೈಯಾಗ ಯಾವುದೂ ಇಲ್ಲ. ಇವೆಲ್ಲ ಹೊರಗಿನ ವಸ್ತು, ವ್ಯಕ್ತಿ, ಪರಿಸ್ಥಿತಿಗಳಿಂದ ಬರ್ತಕ್ಕಂಥ ಅನುಭವ ಅಂತಿದ್ದಾಗ ಆ ಭಗವಂತನು ಸಹಿತ ಹೊರಗಿನಿಂದ ಬರುವ ಅನುಭವ ಅಂತಾರೆ ಯಾಕಾಗುವಂತ ತಿಳ್ಕೊಂಡು ನಾವು ಆ ಭಗವಂತನ ಅನುಭವವನ್ನು ಪಡ್ಕೊಳ್ಳಪ್ಪ ಈ ಆಯುಷ್ಯೊಳಗ ಅಂತ ಅನಿಸಿ ಅದನ್ನು ಪಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕ್ರಿ ಅನ್ನುವಂಥ ಜಿಜ್ಞಾಸ ನಿರ್ಮಾಣ ಆಗುವುದಕ್ಕೆ ಜೀವನ ಜಿಜ್ಞಾಸ. ಒಂದು ಪ್ರಶಸ್ತವಾದ ಸಮಾಧಾನಪೂರ್ಣವಾದ ಜೀವನ ಬಾಳ್ಲಿಕ್ಕೆ ಬರಲಿ. ಬರೀ ಈ ಪ್ರಪಂಚದೊಳಗೆ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ನನ್ನ ಮನಸ್ಸಿನ ಸಮಾಧಾನ ಭಂಗ ಮಾಡ್ಲಿಕ್ಕೆ ಶಕ್ಯ ಇಲ್ಲ ಅನ್ನುವಂಗ 18 ಅಧ್ಯಾಯ ಭಗವದ್ಗೀತೆಯನ್ನು ಹೇಳ್ತಕ್ಕಂತಹ ಭಗವಂತನಿಗೆ ಅರ್ಜುನ್ ಪ್ರಶ್ನೆ ಮಾಡ್ತಾನೆ. ಏನು ಅಂದ್ರೆ, ಕೃಷ್ಣ, ಯಾವ ಒಂದು ಈ ತತ್ವಜ್ಞಾನವನ್ನು ನೀನು ಉಪದೇಶ ಮಾಡ್ತಾ ಇದೆಯೋ ನಿನ್ನ ದೃಷ್ಟಿಯಲ್ಲಿ ಈ ತತ್ವಜ್ಞಾನ ಅರ್ಥಾತ್ ನಿನ್ನ ದೃಷ್ಟಿಯಲ್ಲಿ ಈ ತತ್ವಜ್ಞಾನವನ್ನು ಹೊಂದಿರತಕ್ಕಂಥ ಆದರ್ಶ ಪುರುಷನ ಲಕ್ಷಣ ಏನು? ಅವಾಗ ಭಗವಂತ ಅಗ್ರಿ ಸರಳ ಹೇಳ್ತಾನೆ, ನನ್ನ ದೃಷ್ಟಿಯಲ್ಲಿ ಆದರ್ಶ ಪುರುಷನ ಲಕ್ಷಣ ಏನು ಅಂದ್ರೆ, ಆತ್ಮನ್ನೇವಾತ್ಮನಾ ತುಷ್ಟ ಸ್ಥಿತ ಪ್ರಜ್ಞಸ್ತರುಚ್ಯತೆ, ದುಃಖೇಶು ಅನುದ್ವಿಗ್ನ ಮನಃ, ಸುಖೇಶು ವಿಗತ ಸ್ಪೃಹ, ವೀತರಾಗ ಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ, ಯಸ್ ಸರ್ವತ್ರ ಅನಭಿಸ್ನೇಯಸ್ತತ್ತ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. 3 ಶ್ಲೋಕದೊಳಗೆ ಸಂಪೂರ್ಣ ಭಗವದ್ಗೀತೆಯನ್ನ ಹೇಳ. ನಾನು ಸಾಮಾನ್ಯವಾಗಿ ಹೇಳ್ತಿರ್ತೀನಿ ಏನು ಅಂದ್ರೆ, ಮನೆಯೊಳಗೆ ಒಂದು ಗಾಡಿ ಮೇಲೆ ಒಂದು ವಾಕ್ಯ ಬಂದಿದ್ರು. ಏನು ಅಂದ್ರೆ, ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಇನ್ನೊಂದು ಗಾಡಿ ಮೇಲೆ ಏನ್ ಬರೀಬೇಕು ಅಂದ್ರೆ, ಆತ್ಮನ್ನೇವಾತ್ಮನಾ ತುಷ್ಟ ಸ್ಥಿತ ಪ್ರಜ್ಞಸ್ತರುಚ್ಯತೆ. ಎಲ್ಲಿ ತಟ್ಟಿ ಹೇಳಿ ಬರೋಕೆ ನಮಗೇನು ಅಂದ್ರೆ, ನನ್ನ ಆನಂದಕ್ಕಾಗಿ, ಸುಖಕ್ಕಾಗಿ, ಶಾಂತಿಗಾಗಿ, ಸಮಾಧಾನಕ್ಕಾಗಿ ಈ ಜಗತ್ತಿನೊಳಗಿನ ಯಾವುದೂ ವಸ್ತು ಬೇಕಾಗಿ ಅಂಥದನ್ನ ಮನಸ್ಸು ತಯಾರು ಮಾಡ್ಕೋಬೇಕು. ಆ ಮನಸ್ಸು ಹೆಂಗ್ ತಯಾರಾಗಬೇಕು ಅಂದ್ರೆ, ತನ್ನೊಳಗೆ ತಾನು ಆನಂದದಲ್ಲಿರುವಂಥ ಮನಸ್ಸು. ಇಟ್ಕೋಲ್ಲ. ನಿಜವಾಗ್ಲೂ ನಮಗೆ ಬಹಳ ಅಂದ್ರೆ ಬಹಳ ಸಂತೋಷ ಆಯ್ತು. ತುಕಾರಾಮ್ ಮಹಾರಾಜರಿಗೆ ಛತ್ರಪತಿ ಶಿವಾಜಿ ಮುತ್ತು ರತ್ನ ವಜ್ರ ಅವ್ರಿಗೆ ಕಳಿಸಿದ್ದಕ್ಕೆ ಆನಂದ ಅಲ್ರಿ. ಛತ್ರಪತಿ ಶಿವಾಜಿ ತುಕಾರಾಮ್ ಮಹಾರಾಜರಿಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಕಳಿಸಿದಾಗ ಅವ್ರು ಇದ್ದಿದ್ದ ಮನ್ಯಾಗ ಗುಡ್ಡದ ಮೇಲೆ ದಿನ ಮುಂಜಾನೆ ಕೂಡ ಹೋಗಿ ಜಪ ಮಾಡ್ಕೊಂಡು ಕೂಡ್ತಿದ್ರು, ಸಂಜೆನಾಗ ಬರ್ತಿದ್ರು. ಅವಾಗ ಅವ್ರ ಹೆಂಡತಿ ಮಕ್ಕಳು ಇದ್ರು. ಹೆಂಡತಿ ಬಹಳ ಕರ್ಕಶ ಹೆಣ್ಮಗಳಿದ್ರು. ಅದು ಕೇಳಿದ್ವಿದೆಲ್ಲ ಏನ್ ತಂದಿದ್ರು? ಪರಾಕ್ ತುಂಬಿ ತಗೊಂಬಂದಾರ್ರಿ. ಆ ಮ್ಯಾಲಿನ ವಸ್ತ್ರ ತೆಗೆದು ಹಾಕಿದ್ವಿ. ನೀನು ಹಾಸ್ಪಿಟಲ್ ಆಗ್ತದ ಹಂಗಾಗಿ. ಅವಾಗ ಕೇಳಿದ್ರು, ಇವೆಲ್ಲ ಎದಕ್ಕೆ ತಂದಿರಿ? ಇಲ್ಲ, ನಿಮಗೆ ತಂದಿರಿ. ಅವಾಗ ಆಕಿ ಬಡ ಅವರೆಲ್ಲ ತನ್ನ ಮೈ ಮೇಲೆ ಮಕ್ಕಳು ಮಹಾದೇವ ಕಾಶಿ ಅಂತ ಅವ್ರ ಮೈ ಮೇಲೆ ಹಾಕಿದ್ರು. ಮೈ ತುಂಬ ಎಲ್ಲಾರು ಹಾಕೊಂಡ್ರು. ಅಷ್ಟೊಂದಿ ತುಕಾರಾಮ್ ಮಹಾರಾಜರು ಬಂದರು. ಹತ್ತಿರ ಶಾಂತವಾಗಿ ಪಾಂಡುರಂಗ್ ಬಂದು ನೋಡಿದ್ರೆ ಅವ್ರಿಗೆ ಉತ್ಸತ್ವ. ಯಾರು ಅವ? ಯಾರು? ನಾನು ನಿಮ್ ಹೆಂಡತಿ. ಇದೆಲ್ಲ ಇದೆ. ಛತ್ರಪತಿ ಶಿವಾಜಿ ನಿಮ್ಗೆ ಉಡುಗೊರೆ ಕಳಿಸ. ಸುಮ್ಮನೆ ಕೇಳಿಟ್ಕೊಳ್ರಿ. ನಮ್ಮ ಭಾರತದ ಏನಾದ್ರೂ ಭಾಗ್ಯ ಇದ್ರೆ ಇಂಥವ್ರು ಇದ್ರು ಅನ್ನೋದ್ರಿಂದಲೇ ಹೊರತು ನಮ್ಮಂತ ದರಿದ್ರರಿಂದ ಅಲ್ಲ. ನಾವು ಮುಂಜಾನೆ ಎದ್ದು ಕೂಡಲೇ ಕೈ ಹೊಡ್ತೀವಿ. ಹಂಗೆ ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು. ಮಹೌಸಾಹೇಬರು ದೇಹ ಬಿಟ್ಟರು, ಮಹಾರಾಜರ ಶಿಷ್ಯರು. ಅವಾಗ ಮಹಾರಾಜರು ಪೇಟಿ ಮೇಲೆ ಬಂದು ಹೇಳಿದ್ರು, ಯಾ ಭಾವುಸಾಹೇಬ ನೀವಲ್ಲ ಋಣಿ ಕೇಳಿ. ಈ ಭಾವುಸಾಹೇಬರು ನಾನು ಋಣಿ ಮಾಡಿದ್ರು. ಸದ್ಗುರುಗಳನ್ನು ಋಣಿ ಮಾಡೋದು ಅಂದ್ರೆ ಹೆಂಗ್ ಮಾಡಿರ್ಬೇಕು? ಅವ್ರು ತಮ್ಮ ಆಯುಷ್ಯದೊಳಗೆ ನನಗೆ ಇಂಥ ಬೇಕು ಅಂತ ಕೇಳಲಿಲ್ಲ, ಅದರಿಂದ ಸದ್ಗುರು ಋಣಿ ಆದ. ನಾವು ಭಗವಂತನಿಗೆ ಇಂಥ ಬೇಕು ಅಂತ ಕೇಳದೆ ಇದ್ರೆ ಭಗವಂತ ಋಣಿ ಆಗ್ತದೆ. ನಮ್ಮನ್ನು ನೋಡಿದ ಕೂಡ ಓಡೋಗ್ತಾನೆ ಅಕ್ಕ ಓಡಾಗಿಲ್ಲ ನಾವು. ಯಾಕಂದ್ರೆ ಈಗ ಬಿಡಂಗ ಇಷ್ಟು ಲೀಸ್ಟ್ ಇರ್ತೇವೆ ಒಂದ್ ಕಡೆಗೆ ಅಂತ ಕಾವ್ರೆ. ತುಕಾರಾಮ್ ಮಹಾರಾಜ ಇದೆಲ್ಲ ತೆಗೆದ್ಬಿಟ್ರು.
ಹೇಳ್ತಿದ್ರು ಅಮ್ಮಾಲಂತೆ ವಿಷ, ನಮ್ಗದು ವಿಷ ಅಲ್ಲ, ತೆಗಿದದು. ಯಾಕಂದ್ರೆ ನಿಮಗೂ ವಿಷ ಇರ್ಬೋದು, ನಮ್ಗೆ ಬೇಕಿದ್ದು. तुकाराम महाराज अगर तू माझी बायको आहे, मी ನನ್ನ ಹೆಂಡತಿದ್ದೀನಿ, ನಿನ್ನ ಮ್ಯಾಲ ನನ್ನ ಪ್ರೀತಿ ಅದ, ನಾನಾಗಿ ನಿನಗೆ ಹೆಂಗೆ ವಿಷ ತಿನ್ನಿಸ್ಲಿ ಹೇಳಿ ನೋಡು, ತೆಗೆದು ಹಾಕ. ಸಿಟ್ಟು ಬಂತು, ತೆಗೆದು ಹೋಗಿದ್ರು ಹಿಂದೆ. ಛತ್ರಪತಿ ಶಿವಾಜಿ ಹಿಂದೆ ನೋಡ್ತಿದ್ದ, ಮುಂದೆ ಬಂದ ಮಹಾರಾಜ ಹಬ್ಬನಿಗೆ ತಗೊಳ್ಳಿದ್ರು. ಅವಾಗ ಅವ್ರು ಹೇಳಿದ್ರು, ಶೋಭಾ ಅಮ್ಮ ವಿಷ್ಣುದಾಸನ ಹೇ ಮೃತ್ತಿಕಾ ಸಮಾನ, ಭಗವಂತನ ಭಕ್ತರಾಗಿರೋ ನಮಗೆಲ್ಲ ಮಣ್ಣೆದು ಅಂತ. ಏನು ವ್ಯಾಲ್ಯೂಯೇಷನ್ ಅದ. ಸಮರೋಷ್ಟಾಶ್ಮ ಕಾಂಚನ, ಕಲ್ಲು ಮಣ್ಣು ಹೆಂಟಿ ಬಂಗಾರ ಎಲ್ಲ ಕೆಲವು ಇವೆ ನಮ್ಮ ಮನೆಯಾಗಿದ್ದೆಲ್ಲ ಕಲ್ಲು ಮಣ್ಣು ಅಂತ. ಪೊಲೀಸರ ನಮ್ಮ ಹಿಡ್ಕೊಂಡು ಹೋಗ್ತಾರ, ಅವ್ರು ಹೇಳಿದ್ರಿ ತೆಗೆದು ಹೋಗಿದೀವಿ ಅಂತ ಅನ್ಬೋದು, ತೆಗೆದು ಹೋಗಿದ್ರಲ್ಲ. शिवाजी अंदा आपण काय आम्हा विष्णुदासांना हे मृत्तिका समान, भगवंतन भक्तरागिरो नमगिदला मण्णेदु. आम्ही येथे भिकारी तरी वैकुंठाचे अधिकार. ನಾವೆಲ್ಲ ಭಿಕಾರಿಗಳಲ್ಲಿ ಖರೆ, ಆದಂತೆಲ್ಲ ವೈಕುಂಠದ. ದೇ ಮೇಕ್ ಪಾವರ್ಟಿ ಫ್ಯಾಷನೇಬಲ್. ನಮ್ಮ ಭಾರತೀಯ ಸಾಧು ಸಂತರು ಬಡತನವನ್ನು ಭೂಷಣ ಅಂತ. ಒಬ್ರು ಕೇಳಿದ್ರು, ಮಹಾರಾಜ ಲಂಗೋಟಿ ಮೇಲೆ ಹಾಕಿರ್ತಾರೆ. ನಾ ಹೇಳಿದವರಿಗೆ ಅಷ್ಟ ವಸ್ತ್ರದಿಂದ ಆಯುಷ್ ಕಳೀಲಿಕ್ಕೆ ಬರ್ತಾರೆ ಅನ್ನೋದು ತೋರಿಸೋ ಸಲುವಾಗಿ ಲಂಗೋಟಿ. ನಮಗೆ ಎಷ್ಟು ವಸ್ತ್ರ ಸಾಕಾಗ್ತದೆ ಹೇಳಿ. ಸಮಾಧಾನವೇ ಇಲ್ಲ ನಮಗೆ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಪಾಂಡುರಂಗ ಹೇಳಿದ ತುಕಾರಾಮ, ಏನಾದ್ರೂ ಕೇಳ್ಕೊ. ತುಕಾರಾಮ್ ಮಹಾರಾಜ ನಿನ್ನ ಕಡೆ ಏನದ ಅಂತ ಕೇಳಿ ನಾನು. ವೈಕುಂಠ ಬ್ಯಾಡ, ನಮಗೆ 4 ಮೋಕ್ಷ ಬ್ಯಾಡ. ನ ಮೋಕ್ಷಸ್ಯಾಕಾಂಕ್ಷ ನ ಚ ವಿಭವವಾಂಛಾಪಿ ಚ ನ ಮೇ. ವಿದ್ಯಾರಂಗರು ಕೇಳಿದ್ರು, 4 ಮೋಕ್ಷ ಬ್ಯಾಡ, ಅಷ್ಟ ಸಿದ್ಧಿ ನವನಿಧಿ ಬ್ಯಾಡ. ತುಕ ಪಾಂಡುರಂಗ ಹಂಗನ ಬ್ಯಾಡಪ್ಪ, ಏನಾದ್ರೂ ಕೇಳು, ನಿನ್ನ ಕೊಟ್ಟೆ ಅಂತ ಸಮಾಧಾನ ಮಾಡಿಕೊಡ್ತೀನಿ. ಅವಾಗ ಮರಾಠಿ ಒಳಗೆ ಅಭಂಗ ಹೇಚಿದಾನುದೇಗ ದೇವ ತುझा विसर न व्हावा. गुणगायीन आवडी हेची माझे सर्व जोडी, ನನಗೆ ಮುಕ್ತಿ ಧನ ಸಂಪದ ಸಂತ ಸಂಗದೆ. ಸತ್ಸಂಗ ಕೊಡು ಇರ್ಬಾರ್ದು. ಇವತ್ತು ನಿಜವಾಗಿಯೂ ಒಂದು ದಿವ್ಯವಾದ ವಾತಾವರಣವನ್ನು ನಾವು ನೋಡಿ, ಕಾಲಾತೀತವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಾವು ಸದ್ಗುಣ ಸಾನ್ನಿಧ್ಯದಲ್ಲಿ ನೋಡಿದ್ವಿ, ಅನುಭವಿಸಿದ್ವಿ. ಇದರ ಹಿಂದೆ ಎಷ್ಟರೇ ಭಾವನೆಗಳವ, ಎಷ್ಟರೇ ಅಂತಃಕರಣದ ಒಂದು ಕಳಕಳಿಯವ, ಭಾವನೆಗಳವ ಅನ್ನೋದು ನೋಡಿದ್ರೆ ಅವುಗಳಿಗೆ ಅನುಸಾರವಾಗಿ ಎಂಥ ಒಂದು ಸಾತ್ವಿಕ ವಾತಾವರಣ. ಶಾಂತಿ ಆಯಿತು, ತುಲಾಭಾರ ಆಯಿತು, ಇನ್ನು ಗೋದಾನ್ ಇದೆ. ಈಗ ಮುಖ್ಯವಾಗಿ ಮೊದಲು ಏನಾಗ್ತದೆ, ನೈವೇದ್ಯ ಆರತಿ ಆಗ್ತದೆ, ಆಮೇಲೆ ಪ್ರಸಾದ ಆಗ್ತದೆ. ಪ್ರಸಾದದ ಜೊತೆಗೇನೆ ಗೋದಾನದ್ದು ವ್ಯವಸ್ಥೆ ಆಗ್ತದೆ, ಗೋದಾನು ಆಗ್ತದೆ. ಮತ್ತೆ ಇದಲ್ಲದೆ ನಾಳೆ ಮತ್ತೆ ಬಿಲ್ವಾರ್ಚನೆ ಹಿಂಗಾಗಬೇಕ್ರಿ. ಇದಕ್ಕಾಗಿ ಇಂಥವುಗಳಿಗಾಗಿನೇ ಈ ಸ್ಥಾನ ಇರೋದು. ನೀವು ಬಹಳಷ್ಟು ಮಂದಿ ಒಂದೇ ಮನೋಭೂಮಿಕಾದಲ್ಲಿ, ಕಾಸ್ಮಿಕ್ ಮೈಂಡ್ ಅಂತ, ನಮ್ದೆಲ್ಲರದು ಮನಸ್ಸಿಂದ ಒಂದು ಮೇಲ್ಮಟ್ಟದ ಭೂಮಿಕಾಕ್ಕೆ ಹೋಗಿರ್ತದೆ. ಆ ಭೂಮಿಕಾದಿಂದ ನಮಗೆ ಎಷ್ಟು ಸಮಾಧಾನ ಅನಿಸ್ತದೆ ಅಂದ್ರೆ, ನಮ್ಗೆ ಎಂಥಾದ್ರೂ ಮನಸ್ಸಿದ್ರು ಸಹಿತ ಇಂಥ ಒಂದು ಸಾಮೂಹಿಕ ಮನಸ್ಸಿನಲ್ಲಿ ಆ ಮನೋಭೂಮಿಕಾಕ್ಕೆ ಹೋಗ್ತದೆ. ಅವಾಗ ನಮಗೆ ಎಷ್ಟು ಸಮಾಧಾನ ಆಗ್ತದೆ. ಈ ರೀತಿಯಾಗಿ ಒಂದು ಸಾತ್ವಿಕವಾಗಿರ್ತಕ್ಕಂಥ ವಾತಾವರಣ ಮ್ಯಾಲಿನ ಮೇಲೆ ಹಾಕೋತಾ ಇತ್ತು ಅಂದ್ರೆ, ಅದೇ ಒಂದು ಭಾವನೆ ನಮ್ಮ ಅರ್ಥಾತ್ ಏನು ಅಂದ್ರೆ ನಮ್ಮ ಮನುಷ್ಯನ ಸ್ಥಿರ ಹಾಕೋತಾ ಹೋಗ್ತದೆ. ಮನೆಯೊಳಗೂ ಅದೇ ಭಾವನಾ ಅನ್ನುವಂಥದ್ದು. ಆದ್ದರಿಂದ ಏನಾದ್ರೂ ಮಾಡಿ ನಾವು ಏನ್ ಮಾಡಬೇಕು ಅಂತಂದ್ರೆ, ಸದ್ಗುರುಗಳ ಸಾನ್ನಿಧ್ಯಕ್ಕೆ ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು.
ಈ ಮೊನ್ನೆ ಆಗಿತ್ತು 70 ವರ್ಷದ್ದೆಲ್ಲ. ಮತ್ತು ನಮ್ಮ ಶ್ರೀಪಾದ ಅವರು ಇಲ್ಲ ಇನ್ನೊಂದ್ಸಲ ಹೀಗೆಲ್ಲ ಮಾಡೋಣ ಅಂತಂದಾಗ ಬಹಳ ಸಂತೋಷ ಇದೆ. ಇಷ್ಟೊಂದು ಸಾತ್ವಿಕವಾಗಿರ್ತಕ್ಕಂಥ ಮತ್ತು ಅತ್ಯಂತ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಅಂತಂದ್ರೆ ನಾವು ಏನಾದರೂ ಮಾಡಲಿ. ಮಹಾರಾಜರು ನಮ್ಮ ಮೇಲೆ ಎಷ್ಟರೇ ಅವ್ರದ್ದು ಅನುಗ್ರಹ ಆದ ಕೃಪಾ ಅದ ಅಂತಂದ್ರೆ, ನಾನು ಹೇಳಿದೆ ಕೇವಲ ಈ ದೃಶ್ಯ ವಿಶ್ವದಲ್ಲಿ ನಾವು ಧರಪಡಿಸಿದ್ರೆ ಏನಾಗುವುದಿಲ್ಲ. ಇಲ್ಲಿ ಏನಾದರೂ ಒಂದು ಕಾರ್ಯ ಸಂಭವಿಸಬೇಕಾದ್ರೆ ಮೇನ್ ಸ್ವಿಚ್ ಏನದ ಅಂದ್ರೆ ಸೂಕ್ಷ್ಮ ಜಗತ್ತಿನಲ್ಲಿ. ಆ ಸೂಕ್ಷ್ಮ ಜಗತ್ತಿನಲ್ಲಿ ಭಗವಂತ ಸ್ವಿಚ್ ಹಾಕಿದ ಅಂದ್ರೆ ಇಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನಾದ ಕಾರಣ ಅನ್ನುವಂಥದ್ದೇನದ ಸೂಕ್ಷ್ಮ ಜಗತ್ತಿನಲ್ಲಿ. ಆದ್ರಿಂದ ನಮ್ದೇನು ವಿಚಾರ ಇತ್ತು ಅಂದ್ರೆ, ಈ ನಮ್ಮ ದೃಶ್ಯದಲ್ಲಿ ಏನಾದರೂ ಕಾರ್ಯ ಆಗಬೇಕಾಗಿದ್ರೆ ನಾವು ದೃಶ್ಯದಲ್ಲಿ ದಳಪಡಿಸೋದಕ್ಕಿಂತಲೂ ನಾವು ಸೂಕ್ಷ್ಮ ಜಗತ್ತಿನಲ್ಲಿ ನಮ್ಮ ಅಂತಃಕರಣದ ಭಾವನೆಯಿಂದ ಪರಮಾತ್ಮನಿಗೆ ಸೂಕ್ಷ್ಮ ಜಗತ್ತಿನಲ್ಲಿರ್ತಕ್ಕಂಥ ಭಗವಂತನಿಗೆ ನಾವು ಪ್ರಾರ್ಥನಾ ಮಾಡಿದರೆ ಆ ಕಾರ್ಯ ಬಹಳಷ್ಟು ಸಹಜವಾಗಿ ಸಂಪನ್ನ. ಹಂಗಾರೆ ಪ್ರಾರ್ಥನಾ ಮಾಡಬೇಕು ಅಥವಾ ಭಗವಂತನ ಜೊತೆಗೆ ಸಂಪರ್ಕ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ನಾಮಸ್ಮರಣೆ, ಭಗವಂತನ ನಾಮಸ್ಮರಣೆ ಮಾಡಬೇಕು, ಉಪಾಸನೆ ಮಾಡಬೇಕು, ಅನ್ನದಾನ ಮಾಡಬೇಕು, ಭಕ್ತಿ ಭಾವದಿಂದ ಭಗವಂತನ ಭಜನೆ ಮಾಡಬೇಕು. ನಿಜವಾಗಿಯೂ ಹೊಸಪೇಟೆ ಎಲ್ಲ ಸದ್ಭಕ್ತರು ಎಷ್ಟೊಂದು ಕಳಕಳಿಯಿಂದ ಭಜನೆ ಮಾಡ್ತೀರಿ, ರವಿವಾರಕ್ಕೊಮ್ಮೆ ನಾಮಸ್ಮರಣೆ ಮಾಡ್ತೀರಿ. ಅದೇ ರೀತಿಯಾಗಿ ಯಾವುದಾದ್ರೂ ನಿಮಿತ್ತದಿಂದ ಅನ್ನದಾನ ಆಗ್ತಿರ್ತದೆ. ಇದಿನ್ನೂ ಬಹಳಷ್ಟು ಆಗಬೇಕು. ಮತ್ತು ಎಷ್ಟಾಗಬೇಕು ಅಂದ್ರೆ ಯಾರಿಗೆ ಹೊಸಪೇಟೆಗೆ ಬಂದರೂ ಸಹಿತ ಅನಿಸ್ಬೇಕು ಎಂಥ ಒಂದು ವಾತಾವರಣದಪ್ಪ. ಎಲ್ಲಾದ್ರೂ ಒಂದೇ ಧ್ಯೇಯ ಆಗ್ಬೇಕು, ಒಂದೇ ಗುರಿ ಆಗ್ಬೇಕು, ಒಂದೇ ಭಾವನೆ ಆಗ್ಬೇಕು. ಅನ್ಯೋನ್ಯವಾಗಿರ್ತಕ್ಕಂಥ ಪ್ರೇಮ, ಸದ್ಭಾವನೆ ಮನೆಗಳಲ್ಲಿಯೂ ಸಹಿತ. ಆಲ್ ಪ್ರಾಬ್ಲಮ್ಸ್ ಆಫ್ ದಿ ಲೈಫ್ ಆರ್ ದಿ ಪ್ರಾಬ್ಲಮ್ಸ್ ಆಫ್ ಹಾರ್ಮನಿ. ಮನೆಯೊಳಗೊಂದು ಸಮಾಧಾನ ಇರಬೇಕು, ಸಾಮರಸ್ಯ ಭಾವನಾ ಇರಬೇಕು. ಯಾವ ವಿಷಯದಲ್ಲಿನೂ, ಪ್ರಪಂಚದ ಯಾವ ವಿಷಯದ ಬಗ್ಗೆನೂ ಸಂಘರ್ಷ ಆಗಬಾರ್ದು. ಅದರೊಳಗೂ ದುಡ್ಡಿನ ವಿಷಯದಲ್ಲಿ ಆಗಲಿ ಅಥವಾ ಮತ್ತೊಂದು ಯಾವುದಾದ್ರು ಅವರಂದ್ರು ಇವರಂದ್ರು ಹಂಗಾತು ಹಿಂಗಾತು ಅನ್ನೋ ವಿಷಯದಲ್ಲಿ ಮಹಾರಾಜರಿಗೆ ಅದು ಸೇರ್ತಿದ್ದಿಲ್ಲ. ಮಹಾರಾಜರಿಗೆ ಸಮಾಧಾನ 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 ಅಂತಿದ್ರು ಮಹಾರಾಜ. ಯಾವ ಕುಟುಂಬದಲ್ಲಿ ಸಮಾಧಾನದಲ್ಲಿ ನಾನು ಕಾಲು ಮುರ್ಕೊಂಡು ಬಿದ್ದಿರ್ತೀನಿ ಅಂತ ಹೇಳಿ ಮಹಾರಾಜ. ಯಾವ ಕುಟುಂಬದಲ್ಲಿ ಸಮಾಧಾನ ಇಲ್ಲೋ ಅಲ್ಲಿ ನನಗೆ ಇರ್ಲಿಕ್ಕೆ ಉಸಿರುಗಟ್ಟಿದಂಗೆ ಆಗ್ತದ. ಮಹಾರಾಜ ನಮ್ಮ ಪ್ರಪಂಚದಲ್ಲಿ ನಮ್ಮ ಕುಟುಂಬದಲ್ಲಿ ಬೇಕು ಅಂದ್ರೆ ನಮ್ಮ ಮನೆಯೊಳಗೆ ಸಮಾಧಾನ ಇರಬೇಕು. ಹೊರಗಿನಿಂದ ಬಂದವರಿಗೆ ಅನ್ನಿಸ್ಬೇಕಲ್ಲ ಏನು ಅಂದ್ರೆ ಇವ್ರ ಮನೆಗೆ ಇನ್ನೊಮ್ಮೆ ಬರ್ಬೇಕಪ್ಪ ಅಂತ ಅನಿಸ್. ಅಷ್ಟೊಂದು ಸಮಾಧಾನದ ಭಾವ ಪ್ರತಿಯೊಂದು ಕಡೆಗೂ. ಆಶ್ರಮಕ್ಕೂ ಸಹಿತ ಆಶ್ರಮದ ಸ್ವರೂಪ ಯಾವಾಗ ಬರ್ತದೆ ಅಂದ್ರೆ ಅಲ್ಲಿ ಸಮಾಧಾನ ಇದ್ದು ಬರ್ತದೆ. ನಾವು ಸುಮ್ಮನೆ ಏನಾದ್ರೂ ರಾಜಕಾರಣ ವಿಚಾರ, ಇಂಥ ವಿಚಾರ ಸುಮ್ಮನೆ ಮಾತಾಡ್ಕೋತ ಕೇಳ್ಕೋತ ಕೂಡ್ತೀವಿ. ನಮ್ಮಲ್ಲಿ ನಾವು ನ್ಯೂಸ್ ಪೇಪರ್ ತರಿಸೋದಿಲ್ಲ, ಟಿವಿ ನೋಡೋದಿಲ್ಲ, ಇಲ್ಲ ಅದ್ರ ಬಗ್ಗೆ ಮಾತಿಲ್ಲ, ಹರಟಿಲ್ಲ, ಓದೋದಿಲ್ಲ. ಯಾವುದೇ ರೀತಿ ದುಡ್ಡಿನ ಒಂದು ಅರ್ಥಾತ್ ಏನು ಅಂದ್ರೆ ಅದ್ರ ಬಗ್ಗೆ ಆಗ್ರಹ ಇಲ್ಲ. ಯಾವುದಕ್ಕೂ ಇಲ್ಲಿ ದುಡ್ಡಿನ ಆಗ್ರಹ ಇಲ್ಲ. ಈ 38 ವರ್ಷದಿಂದ ನಾವು ಏನಾಗ್ತೀವಿ ಅಂದ್ರೆ ಓಟ್ ಹಾಕ್ತೀವಿ. ಆಶ್ರಮದೊಳಗೂ ಕೆಲವ್ರು ಹಾಕ್ತಾರೆ, ನಾವು ಹಾಕ್ತೀವಿ. ಅದು ನಾನು ಯಾರಿಗೆ ಹಾಕ್ತೀನಿ ಅನ್ನೋದು ಒಬ್ರಿಗೆ ಗೊತ್ತಿಲ್ಲ, ಅವ್ರು ಯಾರಿಗೆ ಹಾಕ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಮತ್ತೆ ಅಲ್ಲಿ ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ಅವ್ರಿಗೆ ಹಾಕ್ರಿ, ಇವ್ರಿಗೆ ಹಾಕ್ರಿ. ಮತ್ತು ಸಂಪೂರ್ಣ ಹೆಬ್ಬಳ್ಳಿ ಗ್ರಾಮದ ಜೊತೆಗೆ ಎಷ್ಟೊಂದು ಸಾಮರಸ್ಯ ಭಾವನಾ ಅದಂದ್ರೆ ನೀನ್ ನೋಡಿದ್ರು ಎಷ್ಟೊಂದು ಇದು ಮಹಾರಾಜರ ಕಾರ್ಯದ ಬಗ್ಗೆ, ಸ್ಥಾನದ ಬಗ್ಗೆ, ವಾತಾವರಣದ ಬಗ್ಗೆ ಅವ್ರಿಗೆ ಪ್ರೇಮ ಅದ. ನಾವು 70 ಚಕಡಿ ಬೇಕು ಅಂತ ಹೇಳಿದ್ರೆ ಅವರು 170 ಚಕಡಿ ಯೋಜನೆ ಮಾಡ್ತೀವಿ ಬೇಡಪ್ಪ ಅಂತ. ಎಷ್ಟು ಪ್ರೇಮ ಅದ ನೋಡ್ರಿ.
ನಾವಾಗೆ ಒಬ್ಬರು ಮನೆಗೆ ಹೋಗುವುದಿಲ್ಲ. ಇಲ್ಲಿಂದ ಹೊರಟಿವಿ ಅಂದ್ರೆ ಚಿದಂಬರೇಶ ಗುಡಿಯಿಂದ ಹೊರಟಿವಿ ಅಂದ್ರೆ ಇಲ್ಲೇ. ಆದ್ರೆ ಯಾರ ತಮ್ಮ ಮನೆಗೆ ಕರೆದ್ರು ನಾವಿಲ್ಲ. ಅರ್ಥಾತ್ ಏನು ಅಂದ್ರೆ ಇದು ಮಹಾರಾಜರದು ದಿವ್ಯವಾಗಿರ್ತಕ್ಕಂಥ ಪ್ರೇಮದ ಒಂದು ಸಾಮರ್ಥ್ಯ. ಅವರ ಪ್ರೇಮದ ಸಾಮರ್ಥ್ಯ ಅಷ್ಟು ವಿಲಕ್ಷಣದ ಅಂದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅವ್ರಿಗೇನು ನಮ್ಮ ಆಶ್ರಮದ ಸಂಪರ್ಕ ಇರಂಗಿಲ್ಲ, ಬಹಳಷ್ಟು ಇಲ್ಲಿ ಬರ್ತಾರನ್ನಂಗಿಲ್ಲ, ಯಾವ್ಯಾವುದೋ ಜಾತಿಯವರು ಇರ್ತಾರೆ, ಯಾವ್ಯಾವುದು. ನಾವು ಎಷ್ಟೋ ಸಲ ಮುಸಲ್ಮಾನರ ಮಸೀದಿಗೆ ಹೋಗಿ ಪ್ರವಚನ ಮಾಡಿ ಬಂದಿದ್ದೀವಿ. ಅಲ್ಲಿ ಇವತ್ತಿಗೂ ಸಹಿತ ನಮ್ಮ ಆಚೆ ಒಂದು ಮಸೀದಿ ಒಳಗ ದಿನ ಮುಂಜಾನೆ ಕೂಡ ನಮ್ಮ ಪ್ರವಚನ ಹಚ್ಚಿರ್ತಾರೆ, ಮಹಾರಾಜರ ಚರಿತ್ರೆ ಹಚ್ಚಿರ್ತಾರೆ ಲೌಡ್ ಸ್ಪೀಕರ್ನೇ. ನಾ ಯಾಕಿದ್ನೆಲ್ಲ ಹೇಳಿಕತ್ತೀನಿ ಅಂತಂದ್ರೆ ನಮ್ದೊಂದು ಸಾತ್ವಿಕ ಸಮಾಜ ನಿರ್ಮಾಣ ಆಗ್ಬೇಕು. ನಾವು ಸುಮ್ಮನೆ ಏನಾದ್ರು ಒಂದು ಪ್ರಚಾರ ಮಾಡ್ಕೋತ ಪೇಪರ್ನಾಗ ಕೊಟ್ಕೋತ ಅಥವಾ ಟಿವಿ ಒಳಗೆ ಅದ್ರೊಳಗೆ ಇದ್ರೊಳಗೆ ಹೇಳ್ಕೋತ ಹೋದ್ರೆ ಏನಾಗುವುದಿಲ್ಲ. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ್ ಗಂಧೋವಾತಿ ಏವಂ ಪುಣ್ಯಸ್ಯ ಕರ್ಮಣೋ ದೂರಾದ್ ಗಂಧೋವಾತಿ. ನಿಮ್ಮ ಮನೆ ಹಿಂದೊಂದು ಮಲಗಿ ಹೂವಿನ ಬಳ್ಳಿ ಹಚ್ಚಿ ಮಲಗಿ ಬಳ್ಳಿ ಹಚ್ಚಿದ್ರಿ, ಅದು ಸಮೃದ್ಧವಾಗಿ ಬೆಳೆದು ಹೂವಾಗಲಿಕ್ಕೆ ಹತ್ತು ಅಂದ್ರೆ ಅದ್ರ ವಾಸನೆ ಸುತ್ತಮುತ್ತಲು ಇದ್ದವರಿಗೂ ಅದ್ರ ವಾಸನೆ ಹೋಗ್ತದನು. ಹಂಗೇನು ಸುಮ್ಮನೆ ನಾವು ಇಲ್ಲಿ ಇದ್ದುಕೊಂಡು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತೀವಿ, ಯಾವುದು ಬೊಬ್ಬಾಟಿಲ್ಲ, ಇದು ಇಲ್ಲ, ಜಪ ಮಾಡ್ಲಿಕ್ಕೆ ಹತ್ತೀವಿ, ಹೋಮ ಹವನ ಮಾಡ್ಲಿಕ್ಕೆ ಹತ್ತೀವಿ, ಅನ್ನದಾನ ಮಾಡ್ಲಿಕ್ಕೆ ಹತ್ತೀವಿ. ನಾವಿಲ್ಲಿ ಏನೋ ಉತ್ಸವ ಮಾಡಲಿ, ಇದನ್ನು ಮಾಡಲಿ, ಊರಾಗಿನವ್ರು ಒಬ್ರು ಬಂದು ಇಲ್ಲಿ ಡಿಸ್ಟರ್ಬ್ ಮಾಡೋದು. ಅರ್ಥಾತ್ ಏನಾದ್ರೂ ನಾವಿಲ್ಲಿ ಮಾಡಿದ್ರು ಸಹಿತ ಅದ್ರ ಸುಗಂಧ ಏನದನೋ ಎಲ್ಲ ಕಡೆಗೂ ಹರಡ್ತದೆ. 38 ವರ್ಷಗಳಿಂದ ನಾವು ಇಲ್ಲಿ ಏನಿಲ್ಲ ಅಂದ್ರೆ ಆ ಊರಲ್ಲಿ ಊರ ಜನರ ಜೊತೆಗೆ ಯಾವುದೂ ಸಂಘರ್ಷ ಇಲ್ಲ. ನಾವು ಏನ್ ಹೇಳಿದ್ರು ಅವ್ರು ಹ್ಞೂ ಅಂತ. ಇಂಥದೊಂದು ವಾತಾವರಣ ನಿರ್ಮಾಣ ಆಗ್ಬೇಕು, ಇಂಥದೊಂದು ಸಮಾಜ ನಿರ್ಮಾಣ ಆಗ್ಬೇಕು. ಇದಕ್ಕೆ ಮುಖ್ಯವಾಗಿ ಏನು ಅಂದ್ರೆ ನಾವು ಅಂತರ್ಮುಖ ಆಗ್ಬೇಕು, ನಾಮಸ್ಮರಣೆ ಮಾಡಬೇಕು, ಭಗವಂತನ ಭಕ್ತಿ ಮಾಡಬೇಕು, ಸದ್ಗುರುಗಳಿಗೆ ಶರಣ ಹೋಗಬೇಕು. ಅಂದ್ರೆ ಮಾತ್ರ ಇಂಥ ಒಂದು ಭಾವ ನಿರ್ಮಾಣ ಆಗ್ತದೆ, ಸಮಾಜ ನಿರ್ಮಾಣ ಆಗ್ತದೆ, ಸಮಾಧಾನ ಅನ್ನಿಸ್ತದೆ ನಮಗೆ ವೈಯಕ್ತಿಕವಾಗಿ. ಇದು ಕೇವಲ ಅವರ ಪ್ರೇಮದ ಒಂದು ಸಾಮರ್ಥ್ಯ. ಈಗಾಗಲೇ ಬಹಳ ಸಮಯ ಆಗ್ತಾ ಇದೆ. ನಾನು ಮುಂಚೆ ಹೇಳಿದ್ದೆ 4 ಹೊಡಿತದಂತ. ಇನ್ನೊಂದು 5 ನಿಮಿಷದ ಅನುಮತಿ ಹೇಳಿಬಿಡಿ ಬೇಡ. ನಿಜವಾಗಿ ಇಷ್ಟೆಲ್ಲರೂ ನೀವು ಎಷ್ಟೋ ತನಕ ಶಾಂತವಾಗಿ ಕೂತ್ಕೊಂಡು ಕೇಳಿದ್ದು, ಇದ್ರ ಬಗ್ಗೆ ಎಷ್ಟೊಂದು ನೀವು ಪ್ರೀತಿಯಿಂದ ಅಂತಃಕರಣದಿಂದ ಕೇಳಿದ್ರಿ. ಅದೇ ರೀತಿ ಮುಖ್ಯವಾಗಿ ವಾತಾವರಣಕ್ಕೊಂದು ಪ್ರಚಂಡವಾಗಿರ್ತಕ್ಕಂಥ ಒಂದೇನು ಒಂದು ಆಧ್ಯಾತ್ಮಿಕ ಭಾವ ಬಂದಿರುವುದು ಯಾರಿಂದ ಅಂದ್ರೆ ಮಾತಾಜಿ. ಸತ್ಪುರುಷರದೇನು ಅಂತಂದ್ರೆ ಅವರೇನು ಬಹಳ ಮಾತಾಡ್ಕೊತ ಹೋಗ್ಬೇಕಂತ ನಾವು ಸುಮ್ಮನೆ ಚಿತ್ರಂ ಬಟ ತರೋರ್ ಮೂಲೆ ವೃದ್ಧ ಶಿಷ್ಯ ಗುರು ಯುವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ. ಗುರುಗಳ ಸುಮ್ಮನೆ ಕೂತಾದ ಶಿಷ್ಯರ ಸಂಶಯಗಳೆಲ್ಲ ದೂರ. ಅವರ ಸಾನ್ನಿಧ್ಯ ಮಾತ್ರದಿಂದ ನಾವು ಒಂದು ದಿವ್ಯವಾಗಿರ್ತಕ್ಕಂಥ ಭಾವ ನಿರ್ಮಾಣ ಅಂಥವ್ರು ನಾವು ನೋಡಿವಿ. ಆ ಕೆಲವು ಅನೇಕ ಸತ್ಪುರುಷರು ಸುಮ್ಮನೆ ಇರ್ತಾರೆ, ರಮಣ ಮಹರ್ಷಿಗಳು ಸುಮ್ಮನೆ. ನಾವು ಒಂದು ಕಡೆಗೆ ಒಂದ್ಸಲ ಭಾವನಗರಕ್ಕೆ ಹೋಗಿದ್ವಿ ಗುಜರಾತ್ದಲ್ಲಿ. ಅದು ಹತ್ತಿರದಲ್ಲಿ ಚಿತ್ರ ಅಂತ ಒಂದು ಊರದ, ಅಲ್ಲಿ ಹೋಗಿದ್ವಿ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು. ಒಬ್ರು ಸತ್ಪುರುಷರಲ್ಲೇ ಒಂದು ಗಾದಿ ಮೇಲೆ ಸುಮ್ಮನೆ 27 ವರ್ಷ ಅಲ್ಲೇ ಕೂತಿತ್ತು. ಆ ಗಾದಿ ಬಿಟ್ಟು ಎದ್ದೇ ಇಲ್ಲ. ಮುಂದೆ 8 ವರ್ಷಕ್ಕೆ ತೆಗೆದ್ಬಿಟ್ರು. 35ನೇ ವರ್ಷಕ್ಕೆ ಪೇಪರ್ನಾಗ ಬಂದಿತ್ತು. ಗಿನ್ನಿಸ್ ರೆಕಾರ್ಡ್ ಆಗ್ತಾವ. ಅವ್ರು ಏನ್ ಮಾಡ್ಬೇಕಾದ ಏನಿಲ್ರಿ, ಸುಮ್ಮನೆ ಇದ್ದು ಸಹಿತ ಬೇಕಾದಷ್ಟು ಸಮಾಜದ ಹಿತ ಆಗ್ತಾ ಇರ್ತದೆ. ಮಹಾರಾಜರು ನಮ್ಮನ್ನು ಅತ್ಯಂತ ಕಳಕಳಿಯಿಂದ ಅವ್ರಿಗೆ ನಾವು ಪ್ರಾರ್ಥನೆ ಮಾಡೋದೇನು ಅಂದ್ರೆ, ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಅರ್ಥಾತ್ ಆಯುಷ್ಯ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ,
ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ಇನ್ನೂ ಒಂದ್ಸಲ ಕೊನೆಯದಾಗಿ ಹೇಳ್ತೀನಿ ಏನು ಅಂದ್ರೆ, ಯಾವ ಕಾರ್ಯವು ದೃಶ್ಯವನ್ನು ಅವಲಂಬಿಸಿರುತ್ತದೆಯೋ, ಅಂದರೆ ಹೊರಗಿನ ವಸ್ತು ವ್ಯಕ್ತಿ ಪರಿಸ್ಥಿತಿಗಳನ್ನು ಅವಲಂಬಿಸಿರುತ್ತದೆಯೋ, ಆ ವಸ್ತು ವ್ಯಕ್ತಿ ಪರಿಸ್ಥಿತಿಗಳ ಮೇಲೆ ನಮ್ಮದು ಯಾವುದೇ ಸತ್ಯ ನಡೆಯುವುದಿಲ್ಲ. ಆದ್ದರಿಂದ ವಸ್ತು ವ್ಯಕ್ತಿ ಪರಿಸ್ಥಿತಿಗಳ ಅನುಕೂಲತೆ ಅನಾನುಕೂಲತೆಗನುಸಾರವಾಗಿ ಪ್ರಾಪ್ತವಾಗ್ತಕ್ಕಂಥ ಸುಖ ದುಃಖಗಳನ್ನ ಶಾಂತವಾಗಿ, ಅರ್ಥಾತ್ ಏನು ಅಂದ್ರೆ ಸಹನ ಮಾಡಿಕೊಳ್ಳಿಕ್ಕೆ ಬರೋದಕ್ಕೆ, ಸಮಾಧಾನದಿಂದ ಸ್ವೀಕಾರ ಮಾಡ್ಲಿಕ್ಕೆ ಬರೋದಕ್ಕನೆ ಪರಮಾರ್ಥ ಅಂತ. ಪರಿಸ್ಥಿತಿ ಮೇಲೆ ಆರೋಪ ಮಾಡ್ತಾರೆ. ಏನಾಗ ನಿನ್ಗೆ ಎಷ್ಟೊತ್ತು ಹೋದಿ ಅಂತ ಅನ್ನೋದ್ರಾಗ ಏನಾಗ್ತಿಲ್ಲ, ಅವನಲ್ಲಿ ಏನು ಅರ್ಜನೆ ಇರ್ತದೆ. ಈ ಜಗತ್ತಿನ ಯಾವುದೇ ಕಾರ್ಯ ನಮ್ಮ ಕೈಯಲ್ಲಿಲ್ಲ. ಪ್ರಪಂಚದಲ್ಲಿ ನಡೀತಕ್ಕಂಥ ಯಾವುದೇ ಘಟನಾದ ಹಿಂದ ಯಾವ ಒಂದು ಕಾರ್ಯ ಮಾಡ್ಲಿಕ್ಕೆ ಅದು ಸರಿಯಾಗಿ ಮಾಡ್ತಾ ಇತ್ತು. ಸುಮ್ಮನೆ ನಾವು ಅದರ ಬಗ್ಗೆ ಮನಸ್ಸಿಗೆ ಮತ್ತಿನ್ನೂ ಒಂದು ಹೇಳ್ತೇನೆ, ಘಟನಾ ಘಟಗೈ ಶಾಂತರು. ಘಟನಾ ಸಂಭವಿಸಿದ್ರು ಸುಮ್ಮನೆ ಇರ್ಬೇಕು, ಶಾಂತ ಇರ್ಬೇಕು. ನೀ ಹಂಗೆ ಮಾಡಿದ್ದಕ್ಕಾತು, ಹಿಂಗೆ ಮಾಡಿದ್ದಕ್ಕಾತು, ಅದು ಹಂಗ್ಯಾಕೆ ಮಾಡಿದಿ, ಹಿಂಗೆ ಅರೆ ಘಟನಾ ಘಟಗೈ अब शांत हो। सद्गुरुनाथ महाराज की जय 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 रघुवीर समर्थ।